ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಯೆಹೋಶುವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಆದುದರಿಂದ ದೇವರ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಉಂಟು. ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು, ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಿಕೊಡಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ದೇವರು ಆತ ಭಾಗವನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕರ ಜೊತೆಯಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮಾಡೋಣ. ಮಹೋನ್ನತನೇ, ಮಹಾಪರಿಶುದ್ಧನಾದ ಪರಮ ತಂದೆಯ ದೇವರೇ, ನಮ್ಮ ಸೃಷ್ಟಿಕರ್ತನೆ, 6 ದಿನಗಳಲ್ಲಿ ನಿನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡು ಆ 7ನೇ ದಿನವನ್ನ ನೀನು ಆಶೀರ್ವದಿಸಿ ಪರಿಶುದ್ಧಪಡಿಸಿದಂಥ ದೇವರಾಗಿದ್ದಿ ಸ್ವಾಮಿ. ಮಾತ್ರವಲ್ಲದೆ ತಂದೆಯೇ, ಆ 7ನೇ ದಿನವನ್ನ ಮನುಷ್ಯರಾದ ನಮಗೋಸ್ಕರ ವಿಶ್ರಾಂತಿ ದಿನವನ್ನಾಗಿ ಕೊಟ್ಟಿದ್ದೀಯಪ್ಪ. ಈ ದಿನದಲ್ಲಿ ತಂದೆಯ ದೇವರೇ, ನೀನು ನಮ್ಮನ್ನು ನಮ್ಮ ಎಲ್ಲಾ ಪಾಪಗಳಿಂದ ತೊಳೆದು ನಮ್ಮನ್ನು ಶುದ್ಧಪಡಿಸಿ ನಿನ್ನ ಮುಂದೆ ಯೋಗ್ಯರಾಗಿ ನಿಂತುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ. ನಮ್ಮ ಅಪರಾಧಗಳನ್ನ, ಪಾಪಗಳನ್ನ ನಿನ್ನ ಮುಂದೆ ಒಪ್ಪಿಕೊಂಡು ನಾವು ಅದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟು ಸ್ವಾಮಿ ಅದನ್ನು ಬಿಟ್ಟು ತಂದೆಯ ದೇವರೇ, ನೀನು ಕೊಡುವಂತಹ ಆ ಪರಿಶುದ್ಧಾತ್ಮನ ದಾನವನ್ನ ಹೊಂದಿ ಒಳ್ಳೆಯ ಸಾಕ್ಷಿಗಳಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡುತ್ತಾ ಬಂದಿದ್ದೀಯಪ್ಪ. ಸ್ತೋತ್ರ. ತಂದೆಯ ದೇವರೇ, ಕಳೆದ ರಾತ್ರಿ ಕೊಟ್ಟಂತಹ ಒಳ್ಳೆಯ ವಿಶ್ರಾಂತಿಗೋಸ್ಕರ ಕೊಂಡಾಡುತ್ತೇವೆ. ಮತ್ತೊಂದು ದಿನವನ್ನು ಕಾಣುವಂತೆ ನಮಗೆ ಸಹಾಯ ಮಾಡಿದ್ದೀಯ. ಮಾತ್ರವಲ್ಲದೆ ಸ್ವಾಮಿ, ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಝೂಮ್ ಮಾಧ್ಯಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ ತಂದೆಯೇ. ಈ ಸ್ವಲ್ಪ ಹೊತ್ತು ಸ್ವಾಮಿ ನಿನ್ನ ದಾಸನು ನೀನು ಕೊಡುವಂತಹ ಆತ್ಮಿಕ ಮನ್ನವನ್ನ ನಾವೆಲ್ಲರೂ ಆಸಕ್ತಿಯಿಂದ ಸೇವಿಸಿ ಅದರಿಂದ ಬಲ ಹೊಂದುವಂತೆ ಸಹಾಯ ಮಾಡು. ಕೂಟಕ್ಕೆ ಬರಬೇಕಾಗಿರುವವರಿದ್ದಾರೆ ಸ್ವಾಮಿ, ಅವರನ್ನ ಆಶೀರ್ವಾದ ಮಾಡು. ಈಗಾಗಲೇ ಬಂದು ಸೇರಿರುವಂತಹ ಎಲ್ಲರನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ಕೊಡುತ್ತೇನೆ ತಂದೆಯೇ. ಪ್ರತಿಯೊಬ್ಬರನ್ನು ನೀನು ಸ್ವೀಕಾರ ಮಾಡು. ಪ್ರತಿಯೊಬ್ಬರನ್ನು ನೀನು ವಶಕ್ಕೆ ತೆಗೆದುಕೋ. ನಿನ್ನ ಆತ್ಮನ ಮುಖಾಂತರ ನಡೆಸು ಸ್ವಾಮಿ. ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಈ ಆರಾಧನೆಯಲ್ಲಿ, ಈ ಪ್ರಾರ್ಥನಾ ಕೂಟದಲ್ಲಿ ಪಾಲ್ಗೊಂಡು ನಿನ್ನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡುತ್ತಾ ಬರಬೇಕೆಂದು ಪ್ರಭು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದ ಬೇಡುತ್ತೇನೆ ತಂದೆಯೇ. ಆಮೇನ್. 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 ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಮ್ಮ ಸಭಾ ಸಂಗೀತಗಳಲ್ಲಿ 5ನೆಯ ಸಂಗೀತವನ್ನ ನಾವು ಹಾಡಿಕೊಳ್ಳೋಣ. 5ನೇ ಸಂಗೀತ. ಓ ಯೆಹೋವ ನಮ್ಮ ದೇವ, ನಿನ್ನನ್ನು ಕೊಂಡ. ಓ ಯೆಹೋವ ನಮ್ಮ ದೇವ, ನಿನ್ನನ್ನು ಕೊಂಡಾಡುವೆ.
ನಿನ್ನ ನಾಮ ಸ್ತುತಿಸುವೆ, ಅದ್ಭುತದ ದೇವರೇ. ಸಮಾಧಾನ ಸಿಕ್ಕುತ್ತೆ, ಪೂರ್ಣ ಸಮಾಧಾನವೇ. ನಾನಿನ್ನಲ್ಲಿ ಇರ್ತೇನೆ, ಸ್ಥಿರವಾದ ನಂಬಿಕೆ, ಬಡವರಿಗೆ ಆಶ್ರಯ, ದೀನರಿಗೆ ಶರಣ. ಬಿಸಿಲಲ್ಲಿ ನನಗಾಗಿ ನೇರಳಾಗಿದ್ದೀದೇವ, ಸಮಾಧಾನ ಸಿಕ್ಕುತ್ತೆ, ಪೂರ್ಣ ಸಮಾಧಾನವೇ. ನಾನಿನ್ನಲ್ಲಿ ಇಟ್ಟರೆ ಸ್ಥಿರವಾದ ನಂಬಿಕೆ, ನಿರೀಕ್ಷಿಸಿದ್ದೇನೆ ನಿನ್ನ, ರಕ್ಷಿಸಿದಿ ನನ್ನನ್ನು. ಆಶಿಸುವೆನು ನಿನ್ನಲ್ಲಿ, ನೀನೇ ನನ್ನ ಭಾಗ್ಯವು. ಸಮಾಧಾನ ಸಿಕ್ಕುತ್ತೆ, ಪೂರ್ಣ ಸಮಾಧಾನವೇ. ನಾನಿನ್ನಲ್ಲಿ ಇಟ್ಟರೆ ಸ್ಥಿರವಾದ ನಂಬಿಕೆ, ನಿತ್ಯವಾದ ಬಲವುಂಟು, ನಿನ್ನಲ್ಲಿ ಯೆಹೋವನೇ. ತೀರ ಭರವಸವಿಟ್ಟೆ, ದೃಢ ಮನಸ್ಸಿಂದಲೇ, ಸಮಾಧಾನ ಸಿಕ್ಕುತ್ತೆ, ಪೂರ್ಣ ಸಮಾಧಾನವೇ. ನಾನಿನ್ನಲ್ಲಿ ಇಟ್ಟರೆ ಸ್ಥಿರವಾದ ನಂಬಿಕೆ. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವ ಹಾಗೆ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಈ ದಿನದ ಸಂದೇಶಕ್ಕಾಗಿ ಹಿರಿಯರಾದಂತ ಪ್ರದೀಪ್ ಕುಮಾರ್ ಸುಧಾ ಅವರು ನಮ್ಮ ಜೊತೆಲಿದ್ದಾರೆ. ಅವರನ್ನ ಪ್ರತಿ ವಾರ ಈ ಕೂಟದಲ್ಲಿ, ಪ್ರತಿ ಸಬ್ಬತ್ ದಿನದಲ್ಲಿ ಆರಾಧನೆಯಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸುವಂತೆ ದೇವರು ಕೃಪೆಯನ್ನು ಕೊಟ್ಟು ಅವರೊಟ್ಟಿಗೆ ನಾವು ದೇವರ ವಾಕ್ಯವನ್ನು ಕಲಿಯುವಂತ ಅವಕಾಶವನ್ನ ನೀಡಿ ಈ ದಿನವನ್ನ ದೇವರು ನಮ್ಮೆಲ್ಲರನ್ನ ಸುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ಅವರನ್ನ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುವಂತವನಾಗಿದ್ದೇನೆ. Pastor Pradeep Suna, this is your time. We want you to hear from you. Praise God. Thank you so much, Pastor Raju. And then I am indeed privileged to have one more time, one more opportunity, one more day to glorify God, joining with all of you. ಸ್ತೋತ್ರವಾಗಲಿ. ಬೋಧಕರಾದ ರಾಜುರವರಿಗೆ ನಾನು ವಂದನೆಗಳನ್ನ ಹೇಳುತ್ತೇನೆ. ಯಾಕಂದ್ರೆ ಮತ್ತೊಂದು ದಿನ, ಮತ್ತೊಂದು ಅವಕಾಶ, ಮತ್ತೊಂದು ಸಲ ದೇವರ ಹತ್ತಿರ ಬಂದು ನಾವೆಲ್ಲರೂ ಕೂಡಿ ಆರಾಧಿಸುವಂತೆ ಸಹಾಯ ಮಾಡಿದ್ದಾನೆ. I firmly believe that God is working in us to shape us and also to put us into the right perspective so that we can grow together with His word. ದೇವರು ನಮ್ಮನ್ನ ಒಂದು ಸಾರೂಪ್ಯಕ್ಕೆ ತರುವುದಕ್ಕೆ ಹೊರಟಿದ್ದಾನೆ ಮತ್ತು ನಾವೆಲ್ಲರೂ ಒಂದು ಯೋಗ್ಯತೆಯನ್ನ, ಅರ್ಹತೆಯನ್ನ ಪಡೆದು ಆತನ ಮುಂದೆ ನಿಲ್ಲುವಂತೆ ಸಹಾಯ ಮಾಡುತ್ತಾ ಬರುತ್ತಿದ್ದಾನೆ. ಅದಕ್ಕೋಸ್ಕರ ಆ ರೀತಿ ನಾನು ನಂಬ್ಕೊಂಡಿದ್ದೇನೆ.
That one thing Jesus was emphasizing in his teaching, which I would like to share you now. ಒಂದು ವಿಷಯದಲ್ಲಿ ದೇವರು ಯಾವಾಗಲೂ ಒಂದು ಒತ್ತು ಕೊಡ್ತಾ ಇದ್ನು ಯೇಸು ಕ್ರಿಸ್ತನು ತನ್ನ ಒಂದು ಬೋಧನೆಯಲ್ಲಿ, ಅದನ್ನ ನಿಮ್ಮ ಜೊತೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. His emphasis is more on that particular word. ಆ ಒಂದು ನಿರ್ದಿಷ್ಟವಾದ ವಾಕ್ಯದ ವಿಷಯದಲ್ಲಿ ಯಾವಾಗಲೂ ಯೇಸು ಕ್ರಿಸ್ತನು ಒತ್ತು ಕೊಡುತ್ತಿದ್ದನು. Anyone can come forward to tell that what was it that he was emphasizing more whenever he was teaching to the crowd, or preaching to the crowd, or teaching to the disciples, or anyone was coming to them, coming to him personally. So he was telling something very specifically after his teaching. So what was it? Can anyone help me? ಜನರಿಗೆ ಬೋಧನೆ ಮಾಡುವಾಗ, ತನ್ನ ಶಿಷ್ಯರಿಗೆ ಬೋಧನೆ ಮಾಡುವಾಗ, ಇಲ್ಲವೇ ಯಾರು ವೈಯಕ್ತಿಕವಾಗಿ ಆತನ ಸಂಧಿಸುವಾಗ, ಆತನ ಬೋಧನೆಗಳಲ್ಲಿ ಯಾವಾಗಲೂ ಒಂದು ವಿಷಯಕ್ಕೆ ಅವನು ಹೆಚ್ಚು ಮಹತ್ವ ಅಥವಾ ಒತ್ತು ಕೊಡುತ್ತಿದ್ದನು. ಆ ವಿಷಯವಾದ್ರೂ ಏನು, ಯಾರಾದ್ರೂ ಹೇಳಲಿಕ್ಕೆ ಮುಂದೆ ಬನ್ನಿ ಅಂತ ಕೇಳ್ಕೊಳ್ತೇನೆ. Please don't stop. Yes, please. Parables. Yeah, parables were the teachings, but after teaching them, he was emphasizing on one word that was very, very important. When people were listening to him, so he was emphasizing on one thing. What was it? Parables. He was through parables, through psalms, through everything he was sharing. But when he was completing all that, he was advising them to do something. What was it? ಯೇಸು ಕ್ರಿಸ್ತನು ಸಾಮ್ಯ ರೂಪದಲ್ಲಿ ದೃಷ್ಟಾಂತಗಳಲ್ಲಿ ಹೇಳ್ಕೊಡ್ತಾ ಇದ್ನು. ಆದಾಗ್ಯೂ ಕೂಡ ಎಲ್ಲಾ ಒಂದು ಬೋಧನೆಗಳ ನಂತರದಲ್ಲಿ ಒಂದು ವಿಷಯಗಳಿಗೆ ಆತನು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ನು. ಅದು ಯಾವುದು? You might be knowing that, but you have not be attentive on that. That's why you are not able to say. You know that very well what Jesus was telling all of them. ಸಾಮಾನ್ಯವಾಗಿ ಅದು ನಿಮ್ಗೆ ಗೊತ್ತಿರುತ್ತೆ, ಆದ್ರೆ ಅದನ್ನು ನಿಮ್ಗೆ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನ ನೀವು ಮನಗಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿರುತ್ತೆ. Can anyone? Okay, because time is running out quickly. Okay, so without wasting my time, Chinnappa brother, is anybody telling, or anyone can just? ಪರಲೋಕ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. Okay, so all we are thinking very much about what he was teaching, what he was preaching, what he was telling, maybe through parables or about the kingdom of God, everything. That's which we are concentrating. But at the end, he was telling something. That is what is very, very important. ಆತನು ಸಾಮ್ಯ ರೂಪದಲ್ಲಿ, ದೃಷ್ಟಾಂತದಲ್ಲಿ ಅಥವಾ ಇನ್ಯಾವುದೇ ಒಂದು ಬೋಧನೆಗಳಲ್ಲಿ ಆತನು ಬೋಧನೆ ಮಾಡ್ತಾ ಇದ್ನು. ಎಲ್ಲರಿಗೂ ದೇವ್ರ ವಾಕ್ಯ ಹೇಳ್ಕೊಡ್ತಾ ಇದ್ನು, ಪರಲೋಕ ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ನು. ಆದಾಗ್ಯೂ ಸಹ ಆತನ ಬೋಧನೆಯ ಅಂತ್ಯದಲ್ಲಿ ಯಾವಾಗಲೂ ಒಂದು ವಿಷಯಕ್ಕೆ ಆತನು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ನು. Okay, let me not waste my time and let me tell. He was emphasizing and telling, don't just be the listener of the word, but the doer of it. Don't just listen, go and do it. ನೀವು ಯಾವಾಗಲೂ ವಾಕ್ಯವನ್ನ ಕೇಳುವವರಾಗಿರದೆ ಅದರಂತೆ ನಡೆದುಕೊಳ್ಳಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ ಹೇಳಿಕೊಡುತ್ತಿದ್ದನು. So he was emphasizing more on the doing part of it than only listening part of it. ಒಂದು ಕೇಳಿಸಿಕೊಳ್ಳುವುದು ಮಾತ್ರವಲ್ಲ, ಅದರಂತೆ ನಡೆದುಕೊಳ್ಳುವುದಕ್ಕೆ ಆತನು ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ದನು. So when Nicodemus came to Jesus and asked, he also told, you need to do something. You need to be born again. So that is what the experience that he has to do, not just to listen. ನಿಕೋದೇಮನು ಆತನ ಬಳಿಗೆ ಬಂದಾಗ ಆತನಿಗೆ ಯಾವಾಗಲೂ ಮಾಡುವಂತಹ ವಿಷಯದಲ್ಲಿ, ಆತನು ಮಾಡಬೇಕಾದ ವಿಷಯದಲ್ಲಿ ಆತನು ಎಚ್ಚರಿಕೆಯನ್ನು ಕೊಟ್ಟನು. ಕೇವಲ ವಾಕ್ಯಗಳನ್ನ ಕೇಳುವುದರಲ್ಲ, ಮಾಡುವುದಕ್ಕೋಸ್ಕರ ಎಂಬುದಾಗಿ ನಾವು ನೋಡ್ತೇವೆ. So suggestion is of God, but implementation is on us. ಒಬ್ಬರಿಗೆ ಒಂದು ಸೂಚನೆಯನ್ನ ಕೊಡುವಂತದ್ದಲ್ಲ, ಆದ್ರೆ ಅದರಂತೆ ನಡ್ಕೊಳ್ಳುವುದು, ಅದನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದು ತಾನೇ ಮುಖ್ಯವಾದದ್ದು.
Teachings is of Jesus, but practicing is on us. ಯೇಸು ಕ್ರಿಸ್ತನು ಬೋಧನೆ ಮಾಡುತ್ತಿದ್ದನು, ಆದ್ರೆ ಅದರಂತೆ ನಡೆದುಕೊಳ್ಳುವಂತಹ ವಿಷಯ ಒಂದು ಜವಾಬ್ದಾರಿ ನಮ್ಮದಾಗಿತ್ತು. So everything Jesus was teaching, he was preaching, he was advising, he was guiding, but at the end he was telling, do it, and do it. ಯೇಸು ಕ್ರಿಸ್ತನು ಬೋಧಿಸುತ್ತಿದ್ದನು, ನಮಗೆ ಬುದ್ಧಿ ಮಾತನ್ನ ಹೇಳ್ಕೊಡ್ತಾ ಇದ್ದನು, ಹಾಗೆ ದೇವರ ರಾಜ್ಯ ವಿಷಯದಲ್ಲಿ ಹೇಳ್ಕೊಡ್ತಾ ಇದ್ದನು, ದೇವರ ವಾಕ್ಯವನ್ನ ಸಾರ್ತಾ ಇದ್ದನು, ಸುವಾರ್ತೆಯನ್ನ ಹೇಳ್ಕೊಡ್ತಾ ಇದ್ದನು. ಇದೆಲ್ಲದರ ಅಂತ್ಯದಲ್ಲಿ ಆತನ ಹೇಳ್ಕೊಡ್ತಿದ್ದು ಅಂದ್ರೆ ಇದರಂತೆ ನಡೆದುಕೊಳ್ಳಿರಿ. The teachers of the law, he came to Jesus and he asked, what must I do to have eternal life? ಒಬ್ಬ ವಕೀಲನು ಬಂದು ಕಲಿತಂತವನು, ನಾನು ನಿತ್ಯ ರಾಜ್ಯವನ್ನು ಪಡೆಯುವುದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಅಂತ ಸ್ವಾಮಿಯನ್ನ ಕೇಳಿದನು. And he told, like, what are you doing? What is written in the law? You must be knowing. ನಿನ್ಗೆ ಏನ್ ಗೊತ್ತಿದೆ? ಈ ಪರಿಶುದ್ಧ ಶಾಸ್ತ್ರದಲ್ಲಿ ಏನ್ ಬರ್ದಿದೆ ಅದು ನಿನ್ಗೆ ಗೊತ್ತಿದೆಯಲ್ಲ, ಅದರಂತೆ ನಡ್ಕೋ ಎಂಬುದಾಗಿ ಹೇಳಿದನು. And immediately he said that I know that. I know, love your God with wholehearted and then love your neighbor as yourself. And then again, immediately Jesus said, do it and you will get it. ಅವತ್ತಿನ ಗೊತ್ತಿತ್ತು, ನಾನು ನಿನ್ನ ದೇವರನ್ನ ಪ್ರೀತಿಸಬೇಕು ಪೂರ್ಣ ಹೃದಯದಿಂದ, ಪೂರ್ಣ ಬುದ್ಧಿಯಿಂದ, ಮತ್ತೆ ಈ ವಾಕ್ಯಾನುಸಾರವಾಗಿ ನಡ್ಕೊಳ್ಬೇಕು ಅಂತ ಹೇಳಿದಾಗ, ಆಯ್ತು ಅದರಂತೆ ನಡ್ಕೋ ಅಂತ ಸ್ವಾಮಿ ಹೇಳಿದ್ರು. And then again he told, who is my neighbor? And to that he narrated the story of the Samaritan, Good Samaritan story. And at the end of the Good Samaritan story also he told the same thing. ಆತನು ಈ ಒಂದು ಸಮಾರ್ಯದವನಿಗೆ ಒಂದು ಇದರಲ್ಲಿ ಇರುವಂತ ಸಾಮ್ಯವನ್ನ ಆತನು ಕೊಟ್ಟನು. ಅದನ್ನ ಹೇಳಿದ್ಮೇಲೆ ಕಡೆಯದಾಗಿ ಅವನು ಹೇಳಿದ್ದು ಅದರಂತೆ ನಡ್ಕೋ ಎಂಬುದಾಗಿ ಯೇಸು ಕ್ರಿಸ್ತನು ಅವನಿಗೆ ಹೇಳ್ಕೊಟ್ನು. So ಯಾರು ಅಂತ ಹೇಳಿ he asked to the lawyer, like, who do you think is the neighbor for the one who was suffering? And then the teachers of the law says, the one who helped him. Then immediately Jesus said, go and do the same. ಇಲ್ಲಿ ನನ್ನ ನೆರೆಯವನು ಯಾರು ಅಂತ ಹೇಳುವಾಗ, ಯಾರಿಗೆ ನಮ್ಮ ಸಹಾಯ ಬೇಕಾಗಿದೆಯೋ ಅವರೇ ನಮ್ಮ ನೆರೆಯವನು ಅಂತ ಹೇಳಿದಾಗ, ಮತ್ತೆ ಯಾರಿಗೆ ನಾವು ಸಹಾಯ ಮಾಡ್ತೀವೋ ಅದನ್ನ ಹೇಳುವಾಗ ಯೇಸು ಕ್ರಿಸ್ತನು ಹೇಳಿದ್ನು, ಅದರಂತೆ ನೀನು ಹೋಗು, ಹಾಗೆ ಮಾಡು ಅಂತ ಹೇಳಿ ಕಳಿಸ್ಕೊಟ್ನು. So Jesus was emphasizing every time, don't just be the listener of the word, but doer of the word. ಯೇಸು ಕ್ರಿಸ್ತನು ಬೋಧನೆ ಮಾಡುವಾಗಲೆಲ್ಲ ಪ್ರತಿ ಬೋಧನೆಯ ಅಂತ್ಯದಲ್ಲಿ ನೀನು ಕೇಳಿಸಿಕೊಳ್ಳುವನು ಮಾತ್ರವಾಗಿರದೆ ಅದರಂತೆ ನಡೆದುಕೋ ಎಂಬುದಾಗಿ, ನಡೆದುಕೊಳ್ಳುವನಾಗು ಎಂಬುದಾಗಿ ಹೇಳ್ತಾ ಇದ್ನು. And that's why when you keep on listening the word of God, but when you don't practice it in your life, it's not going to be beneficial to you, neither to the kingdom of God, nor to God himself. ನಾವು ವಾಕ್ಯವನ್ನ ಕೇಳುತ್ತಾ ಅದರಂತೆ ನಡೆದುಕೊಳ್ಳದೆ ಹೋದ್ರೆ ಅದು ನಮಗೂ ಒಂದು ಪ್ರಯೋಜನಕಾರಿಯಾಗಿರುವುದಿಲ್ಲ, ದೇವರ ರಾಜ್ಯಕ್ಕೂ ಪ್ರಯೋಜನಕಾರಿಯಾಗಿರುವುದಿಲ್ಲ, ಯಾವುದಕ್ಕೂ ಅದು ಬರುವುದಿಲ್ಲ, ಅದು ವ್ಯರ್ಥ. In order to be strengthened, you need to practice the same teaching in our personal life, in our spiritual life, in our family life, in our church life, everywhere. When we do that, then we will see the great result which God intended to give us. ನಮಗೆ ದೇವರು ಕೊಟ್ಟಂತ ವಾಕ್ಯಗಳನ್ನ ಕೇಳಿಸಿಕೊಂಡು ಅದರಂತೆ ನಡೆದು ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಜೀವಿಸಿದಾಗ ಮಾತ್ರವೇ ಅದರಿಂದ ಪ್ರಯೋಜನ ಉಂಟಾಗುತ್ತದೆ. ಇಲ್ಲ ಅಂದ್ರೆ ಇದೆಲ್ಲವೂ ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ. Anything that you have to do, don't just listen to it, but you need to do it. And when you do it, God is going to bless and give good result. ಯಾವುದಾದ್ರನ್ನ ಕೇಳಿಕೊಳ್ಳುವಾಗ ಅದನ್ನ ಬರೀ ಕೇಳಿಸಿಕೊಳ್ಳುವ ಮಾತ್ರವಲ್ಲ, ಆದ್ರೆ ನಾವು ಅದರಂತೆ ನಡೆದುಕೊಂಡಾಗ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತದೆ. ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯ ಸಾಕ್ಷಿಗಳಾಗಿ ಜೀವಿಸಬಹುದಾಗಿದೆ. So my dear brothers and sisters, we are the people of the word. We are the people of the word, not only listener of the word, but doer of the word. Hallelujah. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ,
ನಾವು ದೇವರ ವಾಕ್ಯವನ್ನ ಅರಿತಂತ ಜನರಾಗಿದ್ದೇವೆ. ವಾಕ್ಯವನ್ನು ಅರಿತಂತವರು ಅಂದ್ರೆ ಕೇಳಿಸಿಕೊಳ್ಳುವವರು ಮಾತ್ರವಾಗಿರದೆ ಅದರಂತೆ ನಡೆದುಕೊಳ್ಳುವವರು ಆಗಿದ್ದೇವೆ. Yes, if the nice biryani also is cooked there and served to you, if you don't eat and exercise, then that biryani is not going to help you to build your life or build your health. ಸ್ವಾದಭರಿತವಾದ ಒಂದು ಒಳ್ಳೆಯ ಬಿರಿಯಾನಿ, ಒಂದು ಆಹಾರವನ್ನ ಸಿದ್ಧಪಡಿಸಿ ಅದನ್ನ ನಾವು ಸೇವಿಸಿ ಅದನ್ನ ನಾವು ಜೀರ್ಣಿಸಿಕೊಳ್ಳದಿದ್ದ ಪಕ್ಷದಲ್ಲಿ ಆ ಒಂದು ಸ್ವಾದಭರಿತವಾದ ಆಹಾರವು ವ್ಯರ್ಥವಷ್ಟೇ. Last month, in the month of July end, if you are going through the daily reading which the Bible Society produces, that card, Bible reading card, then there it was the book of Nehemiah that was the portion which was there for our readings. ಕಳೆದ ತಿಂಗಳು ಬೈಬಲ್ ಸೊಸೈಟಿ ಆಫ್ ಇಂಡಿಯಾದವರು ನಮಗೆ ಮುದ್ರಿಸಿ ಕೊಟ್ಟಿದ್ದಂತಹ ವಿಷಯಗಳನ್ನ ನಾವು ಓದುವಾಗ ಅದು ಯಾವ ಒಂದು ವಿಷಯ ಇತ್ತು ಅಂದ್ರೆ ನೆಹೆಮೀಯನ ಜೀವಿತದ ಬಗ್ಗೆ ಇತ್ತು. ಅದನ್ನ ನಾವು ಕಲಿತು ಪ್ರಾರ್ಥಿಸಬೇಕಾಗಿತ್ತು. It's still going on, of course. So the book of Nehemiah we are reading through the Bible reading card. ಬೈಬಲ್ ರೀಡಿಂಗ್ ಒಂದು ಕಾರ್ಡ್ನಂತೆ ನಾವೇನ್ ಮಾಡ್ತಾ ಇದ್ದೀವಿ, ನೆಹೆಮಿಯ ಪುಸ್ತಕವನ್ನ ಈಗಲೂ ಕಲಿತಾ ಹೋಗ್ತಾ ಇದ್ದೇವೆ. Anyone is here who is reading that book? Anyone is following that Bible reading card who is present here? ನಿಮ್ಮ ಮಧ್ಯದಲ್ಲಿ ಯಾರಾದ್ರೂ ಈ ಬೈಬಲ್ ಸೊಸೈಟಿ ಆಫ್ ಇಂಡಿಯಾದವರು ತಂದಿರುವಂತಹ ಪುಸ್ತಕದ ಪ್ರಕಾರವಾಗಿ ಓದ್ಕೊಂಡು ಪ್ರತಿದಿನ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಿಮ್ಮಲ್ಲಿ ಯಾರಾದ್ರೂ ಇದ್ದೀರಾ? ನಿಮಗೆ ಆ ಪುಸ್ತಕ ಕೊಡಲ್ಪಟ್ಟಿದೆಯಾ? If there, No one. yes, no one, fine, no problem. Then this message will be new for you, because I was going through that readings and somehow God spoke to me to come out with this topic. Let us rebuild our life, let us rebuild our family, let us rebuild our church, let us rebuild the kingdom of God. ನೆಹೆಮೀಯನು ಯಾವ ರೀತಿ ಮತ್ತೊಮ್ಮೆ ಆ ಒಂದು ಜೀರ್ಣೋದ್ಧಾರವನ್ನ ಮಾಡುವುದಕ್ಕೆ ಕೈ ಹಚ್ಚಿದನೋ ಹಾಗೆ ನಾವು ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನ, ನಮ್ಮನ್ನ ನಾವು ಮತ್ತೆ ಕಟ್ಟುಕೊಂಡು ಅಂದ್ರೆ ಪುನಃ ಆ ಒಂದು ಜೀರ್ಣೋದ್ಧಾರ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ನಾವು ಕೈ ಹಚ್ಚೋಣ. ಇದುವೇ ಅದಕ್ಕೋಸ್ಕರ ಬನ್ನಿ. Book of Nehemiah is a very good book, a model book for us how to rebuild. ನೆಹೆಮಿಯ ಎಂಬ ಪುಸ್ತಕವು ನಾವು ಹೇಗೆ ನಮ್ಮನ್ನ ಮತ್ತೆ ಸರಿಯಾದ ರೀತಿಯಲ್ಲಿ ಕಟ್ಟುಕೊಳ್ಳುವುದಕ್ಕೆ ಒಂದು ಸಹಾಯಕಾರಿಯಾದ ಒಂದು ಪುಸ್ತಕವಾಗಿದೆ. It's hardly 13 chapters are there, but wonderful teachings that is there and guidelines are there by which we can build ourselves. ಇಲ್ಲಿ ಕೇವಲ 13 ಅಧ್ಯಾಯಗಳಿವೆ, ಆದ್ರೆ ಇಲ್ಲಿ ಬಹಳ ಒಳ್ಳೆಯ ವಾಕ್ಯಗಳು, ಒಳ್ಳೆಯ ನಿದರ್ಶನಗಳು, ನಮ್ಮ ಜೀವಿತಕ್ಕೆ ಬೇಕಾದಂತ ಅಗತ್ಯವಾದ ನಿದರ್ಶನಗಳು ಈ ಪುಸ್ತಕದಲ್ಲಿ ಇವೆ. ಇದನ್ನ ನಮ್ಮ ಪ್ರಯೋಜನಕ್ಕೆ ನಾವು ಕಲಿಯೋಣ. Yes, we need to rebuild our lives, our families, our society, and then our church and the world at large. It is needed. ನಮ್ಮ ಜೀವಿತವನ್ನ ನಾವು ಪುನರ್ ನಿರ್ಮಾಣ ಮಾಡಿಕೊಳ್ಳಬೇಕಾಗಿದೆ. ನಮ್ಮನ್ನ, ನಮ್ಮ ಕುಟುಂಬವನ್ನ, ನಮ್ಮ ಸಮುದಾಯವನ್ನ, ಕಡೆಗೆ ಇಡೀ ಒಂದು ಈ ಲೋಕದಲ್ಲಿರುವಂತದ್ದೆಲ್ಲನ್ನ ಸರಿಯಾದ ರೀತಿಯಲ್ಲಿ ನಾವು ಪುನರ್ ನಿರ್ಮಾಣ ಮಾಡಿಕೊಳ್ಳಬೇಕು. ನಂತರ ನಾವು ದೇವರ ರಾಜ್ಯಕ್ಕೆ ಹೋಗುವುದಕ್ಕೆ ಆಗುತ್ತದೆ. God has created us. God has created the world and everything in us, everything around us, and God has created us in His own image and His likeness. But we have to rebuild it, redo it, reshape it, so that we would be used more and more for His glory. ದೇವರು ತಾನೇ ಸೃಷ್ಟಿಕರ್ತನಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ. ಈ ಲೋಕದಲ್ಲಿರುವಂತದ್ದೆಲ್ಲವನ್ನು ಸೃಷ್ಟಿಸಿದ್ದಾನೆ. ಸೃಷ್ಟಿಸುವವನು ಆತನೇ ಆಗಿದ್ದರೂ ನಾವು ಪುನರ್ ನಿರ್ಮಾಣ ಮಾಡಿಕೊಳ್ಳಬೇಕಾದಂತಹ ಜವಾಬ್ದಾರಿ ನಮ್ಮಲ್ಲಿದೆ. And mind you, my dear brothers and sisters, God has created us in His own image and likeness, but the world is taking very good care of us and taking a lot of money to rebuild us. That's why if our skins are not good, they will sell some good moisturizer so that we pay money and then buy and take care, and then they will sell some nice food and this and that, and they are making money because we are not taking care of ourselves.
ದೇವರು ನಮ್ಮನ್ನು ಸೃಷ್ಟಿಸಿದ್ದಾಗ್ಯೂ ಸಹ ಈ ಒಂದು ಲೋಕವು ನಮಗೆ ಅಗತ್ಯವಾದಗಳನ್ನ ಕೊಡುತ್ತಾ ಹೋಗ್ತಾ ಇದೆ. ನಾವು ಯಾವ್ದಾದ್ರೂ ನಮಗೆ ನಮ್ಮ ತ್ವಚೆ ಚೆನ್ನಾಗಿಲ್ಲ ಅಂತಂದ್ರೆ ಮಾಯಿಶ್ಚರೈಸರ್ ಸಿಗುತ್ತೆ, ಅದನ್ನ ಹಣ ಕೊಟ್ಟು ತಗೊಳ್ತೇವೆ. ಅವರು ಹಣವನ್ನ ಸಂಪಾದಿಸ್ತಾರೆ. ಎಲ್ಲಾ ಕಡೆ ನಮಗ್ ಬೇಕಾದಂತ ಆಹಾರವೂ ಸಹ ನಮಗ್ ಸಿಗುತ್ತೆ, ನಾವು ಕೊಟ್ಟು ಅದನ್ನ ಪಡ್ಕೊಳ್ಬಹುದು. ಇದೆಲ್ಲ ಲೋಕದಲ್ಲಿ ನಮಗ್ ಸಿಗುವಂತದ್ದಾಗಿದೆ. They are making a lot of money and we are like fools. We are going to them and then using that product and those foods and all those things, and then we are making them rich. ಈ ಲೋಕದ ಜನರು ಹಣವನ್ನ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ನಾವು ಅವ್ರ ಹತ್ರ ಹೋಗ್ತೇವೆ, ನಮಗ್ ಬೇಕಾಗಿರುವ ಎಲ್ಲವನ್ನ ಅವ್ರ ಹತ್ರ ಕೊಂಡ್ಕೊಳ್ತೇವೆ. ಅವರು ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾ ಇದ್ದಾರೆ, ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮಿಂದ ನಾವು ದುಡ್ಡು ಕೊಟ್ಟು ಅವ್ರನ್ನ ಹಾಗೆ ಮಾಡ್ತಾ ಇದ್ದೇವೆ. Do you know why it is happening? ಯಾತಕ್ಕೋಸ್ಕರ ಹಿಂಗಾಗ್ತಾ ಇದೆ ನಿಮ್ಗೆ ಗೊತ್ತಿದೆಯಾ? Because we are not thinking that we need to rebuild ourselves. We need to rebuild, restructure, rearrange, and you need to redo certain things which God has keep on telling the entire Bible. ಯಾಕಂತಂದ್ರೆ ನಾವು ನಮ್ಮನ್ನ ಪುನರ್ ನಿರ್ಮಿಸಿಕೊಳ್ಳುವುದಕ್ಕೆ ನಾವು ತೊಡಗಿಕೊಳ್ಳುವುದಿಲ್ಲ. ನಮ್ಮನ್ನ ಪುನರ್ ಏರ್ಪಾಡು ಮಾಡ್ಕೊಳ್ಬೇಕಾಗಿದೆ, ಪುನರ್ ರಚನೆ ಮಾಡ್ಕೊಳ್ಬೇಕಾಗಿದೆ. ಈ ಎಲ್ಲವನ್ನ ಮಾಡಿಕೊಂಡು ನಾವು ನಮ್ಮನ್ನ ಕಟ್ಕೊಳ್ಬೇಕಾಗಿದೆ. ಮತ್ತೆ ಈ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. So till the doctor tells like, no, you have to go to morning walk, we never go for morning walk at all. ಮುಂಜಾನೆ ಎದ್ದು ನೀವು ವಾಯು ವಿಹಾರಕ್ಕೆ ಹೋಗ್ಬೇಕು ಅಂತ ವೈದ್ಯರು ಹೇಳೋ ತನಕ ನಾವು ಆ ಕೆಲಸವನ್ನ ಮಾಡೋದಿಲ್ಲ. Till the doctor says you need to do exercise for 30 minutes, we never go to exercise at all. ನೀವು ಪ್ರತಿದಿನ 30 ನಿಮಿಷಗಳು ಒಳ್ಳೆಯ ಒಂದು ವ್ಯಾಯಾಮವನ್ನು ಮಾಡಬೇಕು ಅಂತ ಅವರು ಹೇಳದೆ ಹೋದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. Today, my dear brothers and sisters, may I invite your attention to find out what are the things that is needed in order to rebuild. ನಾನು ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಿಮ್ಮ ಒಂದು ಆಸಕ್ತಿಯನ್ನ ಯಾವುದಕ್ಕೆ ಗಮನವನ್ನ ಸೆಳೀತಾ ಇದ್ದೇನೆ ಅಂತಂದ್ರೆ, ನಾವು ಮತ್ತೆ ಪುನರ್ ನಿರ್ಮಾಣ ಮಾಡಿಕೊಳ್ಳುವಂತಹ ವಿಷಯ ಹೇಗೆ ಎಂಬುದರ ಬಗ್ಗೆ. So in order to make it more meaningful and then more interactive and more understanding, I would be asking certain questions in between. Kindly answer me immediately so that we can save some time. ಈ ಒಂದು ವಿಷಯದಲ್ಲಿ ಹೆಚ್ಚು ಆಸಕ್ತಿಕರವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಕೇವಲ ಒಂದು ಬೋಧನೆಯಾಗಿರದೆ ಸಂವಾದದ ರೂಪದಲ್ಲಿ ಇರಬೇಕಾಗಿದೆ. ಆದ್ರಿಂದ ನಾನು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ, ಅದಕ್ಕೆ ದಯವಿಟ್ಟು ನೀವು ಉತ್ತರ ಕೊಡಬೇಕಾಗುತ್ತೆ. So I would put up 4 steps or 4 words that starts with I, because anything which has to start from myself, then I have to do it. So I have taken the English word, English letter I, and then I have framed some words in order to rebuild. ಇಲ್ಲಿ 4 ಹಂತಗಳನ್ನ ನಾನು ಮಾಡ್ಕೊಂಡಿದ್ದೇನೆ. ಈ 4 ಹಂತಗಳಲ್ಲೂ ಇಂಗ್ಲಿಷ್ ಪದವಾದ ಐ ಇಂದ ಬರುವಂತಹ ಒಂದು ಪದವಾಗಿರ್ತದೆ. ಅದು ನಮಗೆ ಈ ವಿಷಯವನ್ನ ಕಲಿಲಿಕ್ಕೆ ಸಹಾಯಕವಾಗುವ ರೀತಿ ಆ ಪದಗಳನ್ನ ನಾನು ಹುಡುಕಿ ಮಾಡ್ಕೊಂಡಿದ್ದೇನೆ. Because anything to start, anything to do, I have to do it. So I have taken the English letter I. ಯಾವುದನ್ನಾದ್ರೂ ನಾವು ಆರಂಭಗೊಳಿಸಬೇಕು ಅಂತಂದ್ರೆ ಅದರಲ್ಲಿ ನಾನು ಎಂಬುದು ಮುಖ್ಯವಾದ್ದಾಗಿದೆ. ಹಾಗಾಗಿ ನಾನು ಎಂಬುದನ್ನ ಮೊದಲು ತಗೊಂಡಿದ್ದೇನೆ. And so that I letter words, 4 I letter words I have selected in order to rebuild. ಐ ಎಂಬ ಪದದ 4 ಪದಗಳನ್ನು ತೆಗೆದುಕೊಂಡು ಈ ಒಂದು ಪುನರ್ ನಿರ್ಮಾಣ ಎಂಬ ವಿಷಯದಲ್ಲಿ ನಾವು ಕಲಿಯುತ್ತಾ ಹೋಗ್ತೇವೆ. And today, please, if you would like to write it down, please write it down so that it would be helpful for your future reference. ನೀವು ಬರೆದುಕೊಳ್ಳುವುದಾದ್ರೆ ಇದನ್ನ ಬರ್ಕೊಳ್ಳಿ. ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಇದು ನಿಮ್ಮ ಸಹಾಯಕ್ಕೆ ಬರಬಹುದು. ನೀವು ಅದನ್ನ ಆವಾಗ ಅದನ್ನು ಓದ್ಕೊಳ್ಬಹುದು. So those 4 words which I have selected for rebuilding is, first, information. ಮೊದಲನೇದು ಐ
ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ. And the second word is intercession. ಎರಡನೇದು ಇಂಟರ್ಸೆಷನ್ ಎಂಬುದಾಗಿ ಅಂದ್ರೆ ಮಧ್ಯಸ್ಥಿಕೆ. Third, inspection. ಮೂರನೇದು ಒಂದು ಪರಿಶೀಲನೆ ಮಾಡುವಂಥದ್ದು, ಇನ್ಸ್ಪೆಕ್ಷನ್ ಅಂದ್ರೆ. And fourth, involvement. ನಾಲ್ಕನೇದು ತೊಡಗಿಸಿಕೊಳ್ಳುವಿಕೆ. ಇನ್ವಾಲ್ವ್ಮೆಂಟ್ ಅಂದ್ರೆ ಅದರಲ್ಲಿ ತೊಡಗಿಸಿಕೊಳ್ಳೋದು. So I'm sorry, it doesn't sound that good in Kannada, but I had to prepare my message in English. That's why I prepared it this way. That 4 words to rebuild your life, your family, your church, your society, your world at large. ಈ 4 ಐಗಳಿಂದ ಬರುವಂತಹ ಪದಗಳು ಕನ್ನಡದಲ್ಲಿ ಎಷ್ಟೊಂದು ನಿಮಗೆ ಸೌಂಡ್ ಅನಿಸದೇ ಇರ್ಬೋದು. ಆದ್ರೆ ಇದು ಹೇಗಿದೆ ಅಂದ್ರೆ, ಮೊದಲನೇದು ಮಾಹಿತಿ, ಎರಡನೇದು ಮಧ್ಯಸ್ಥಿಕೆ, ಮೂರನೇದು ಪರಿಶೀಲನೆ, ನಾಲ್ಕನೇದು ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಅಂದ್ರೆ ತೊಡಗಿಸಿಕೊಳ್ಳುವುದು, ಅದರಲ್ಲಿ ಒಳಪಡುವುದು. So we need these 4 words in order to rebuild. Even in Kannada is also it is good, sir. ಮಾಹಿತಿ, ಮಧ್ಯಸ್ಥಿಕೆ, ಪರಿಶೀಲನೆ and ತೊಡಗಿಸಿಕೊಳ್ಳುವಿಕೆ, ಒಳಪಡುವುದು is a beautiful word, sir. Very good, very good. Praise God for that. So we need information in order to rebuild. ನಮಗೆ ಮತ್ತೆ ಪುನರ್ ರಚನೆ ಮಾಡಿಕೊಳ್ಳುವುದಕ್ಕೆ, ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಸಾಕಷ್ಟು ಮಾಹಿತಿಗಳು ಅಗತ್ಯವಿದೆ. Information is very, very essential everywhere where we want to rebuild. ನಾವು ನಮ್ಮನ್ನ ಪುನರ್ ನಿರ್ಮಾಣ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಮಾಹಿತಿ ಎಂಬುದು ಅತ್ಯಗತ್ಯವಾದ ವಿಷಯವಾಗಿದೆ. If you do not have information, the doctor also cannot treat you. ಈ ಒಂದು ಮಾಹಿತಿ ಇಲ್ಲದ ಪಕ್ಷದಲ್ಲಿ ವೈದ್ಯರು ಸಹ ನಮಗೆ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ಕೊಡುವುದಕ್ಕಾಗುವುದಿಲ್ಲ. And that's why when you go to the doctor, immediately the doctor checks your temperature or your heartbeat and all that, and immediately he tells you, please go for some blood tests. I need the information. ನಾವು ವೈದ್ಯರನ್ನ ಕಂಡಾಗ ವೈದ್ಯರು ಯಾವಾಗಲೂ ನಮ್ಮ ನಾಡಿಯನ್ನ ಪರೀಕ್ಷಿಸುತ್ತಾರೆ, ನಮ್ಮ ಒಂದು ಉಷ್ಣವನ್ನ ಪರೀಕ್ಷಿಸುತ್ತಾರೆ. ಕೂಡಲೇ ಅವರು ರಕ್ತ ಪರೀಕ್ಷೆಗೆ, ಬೇರೆ ಪರೀಕ್ಷೆಗೆ ನಮ್ಮನ್ನ ಕಳಿಸ್ಕೊಡ್ತಾರೆ. ಯಾಕಂತಂದ್ರೆ ಅದನ್ನೆಲ್ಲ ತಿಳಿದು ನಮಗೆ ಒಂದು ಚಿಕಿತ್ಸೆಯನ್ನ ಮಾಡ್ಲಿಕ್ಕೆ. If you are having some heart pain, somewhere pain there in your heart, immediately he will send you to go to do ECG and echo and all other tests to be done in order to have the information. Where do you stand? ನೀವು ಯಾವ್ದಾದ್ರು ಹೃದಯ ಸಂಬಂಧಿ ಕಾಯಿಲೆ ಇದ್ದ ಪಕ್ಷದಲ್ಲಿ ಅವ್ರೇನ್ ಮಾಡ್ತಾರೆ, ಅಲ್ಲಿ ಡಾಕ್ಟ್ರು ನಿಮ್ಮನ್ನ ತಕ್ಷಣ ಎಲ್ಲ ಕಳಿಸ್ಕೊಡ್ತಾರೆ, ECG ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ECG ಯನ್ನ ನೋಡಿ. Yes sir, please continue. Yes sir, completed. No, you said ECG into nodi, something you were telling. Please continue. ECG ಯನ್ನ ನೋಡಿ ಅನಂತರ ನಮಗೆ ಸರಿಯಾದ ಒಂದು ಚಿಕಿತ್ಸೆಯನ್ನು ಕೊಡುವರಾಗಿರ್ತಾರೆ. Right. In the same way, when you have got some problem there in your spine or in your leg or somewhere or in your brain also, then they will send you to do the CT scan so that information is essential for the doctor to treat you well. ಹೀಗೆ ನಮ್ಮ ದೈಹಿಕವಾಗಿ ನಮ್ಮಲ್ಲಿರುವಂತಹ ಬೇರೆ ಬೇರೆ ಅಂಗಗಳು, ಮೆದುಳಿರ್ಬೋದು ಅಥವಾ ಬೆನ್ನುಮೂಳೆ ಇರ್ಬೋದು, ಇವುಗಳ ಒಂದು ಸಮಸ್ಯೆ ಉಂಟಾದಾಗ ಈ ಎಲ್ಲ ಒಂದು ಪರೀಕ್ಷೆಗಳನ್ನ ಮಾಡಿಸಿ ನಂತರ ಅವರು ಔಷಧವನ್ನ ಕೊಡ್ಲಿಕ್ಕೆ ಹೋಗ್ತಾರೆ. And that's why in the offices also there is a term called information flow, which is very, very essential in order to do the job properly. ಈ ಕಾರ್ಯಾಲಯಗಳಲ್ಲಿ, ಕಚೇರಿಗಳಲ್ಲಿ ಸಹ ಈ ಒಂದು ಪದ ಬಹಳ ಮುಖ್ಯವಾಗಿದೆ. ಅಂದ್ರೆ ನಮಗೆ ಮಾಹಿತಿಯಿಂದ ನಾವು ಕೆಲಸಗಳನ್ನ ಮಾಡ್ಲಿಕ್ಕೆ ಆಗುತ್ತೆ. So information is very, very essential in order to understand and plan to rebuild. ಈ ಒಂದು ಪುನರ್ ನಿರ್ಮಾಣ ಮಾಡುವುದಕ್ಕೆ ಬೇಕಾದಂತ ಯೋಜನೆಯನ್ನ ಮಾಡಿಕೊಳ್ಳುವುದಕ್ಕೆ ಈ ಮಾಹಿತಿಗಳು ಬಹಳ ಒಂದು ಅತ್ಯಗತ್ಯವಾದ ವಿಷಯಗಳಾಗಿವೆ. And that is what Nehemiah did when he wanted to rebuild the wall, Jerusalem wall. ಇದನ್ನು ತಾನೇ ನೆಹೆಮೀಯನು ಆ ಯೆರೂಸಲೇಮಿನ ಹೊರ ಒಂದು ಗೋಡೆಯನ್ನ ಕಟ್ಟಲಿಕ್ಕೆ ಹೋಗುವಾಗ ಈ ರೀತಿಯಾಗಿ ಅವನು ಒಳ್ಳೆಯ ಒಂದು ಮಾಹಿತಿಗಳನ್ನ ಪಡ್ಕೊಳ್ತಾನೆ. That the first thing that he did, he collected informations.
ಮೊದಲನೇ ಒಂದು ಕೆಲಸ ಮಾಡಿದ್ದು ಅಂತಂದ್ರೆ ಆತನು ಯೆರೂಸಲೇಮಿನ ಆ ಗೋಡೆಯ ಬಗ್ಗೆ ಇರುವ ಮಾಹಿತಿಗಳನ್ನ ಪಡ್ಕೊಂಡಿದ್ದು. And in order to get information, you need to interact with people, you need to talk to people, you need to go to them, you need to understand them. Then only the information comes to you. ಈ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವುದಕ್ಕೆ ನಾವು ಏನ್ ಮಾಡಬೇಕಾಗಿದೆ? ಜನರ ಹತ್ರ ಹೋಗ್ಬೇಕಾಗಿದೆ, ಜನರ ಹತ್ರ ಹೋಗಿ ಮಾತಾಡಬೇಕಾಗಿದೆ, ವಿಷಯದಲ್ಲಿ ಚರ್ಚಿಸಬೇಕಾಗಿದೆ. ಇದನ್ನೆಲ್ಲ ಮಾಡುವಾಗ ನಮಗೆ ಬೇಕಾದಂತಹ ಮಾಹಿತಿಗಳು ದೊರಕುವಂತದ್ದಾಗಿವೆ. And that's what Nehemiah did in Nehemiah chapter 1 verse 2. ಇದನ್ನು ತಾನೇ ನೆಹೆಮೀಯನು ಮಾಡಿದನು. ಇದು 1ನೇ ಅಧ್ಯಾಯ 2ನೇ ವಚನದಲ್ಲಿ, ನೆಹೆಮೀಯ ಪುಸ್ತಕ 1ನೇ ಅಧ್ಯಾಯ 2ನೇ ವಚನದಲ್ಲಿ ಇದು ಕೊಡಲ್ಪಟ್ಟಿದೆ. Can you read that, brother? ಅದನ್ನ ನಾನು ಇವಾಗ ಓದುವನಾಗಿದ್ದೇನೆ. ಶೂಷನ್ ಪಟ್ಟಣದ ಅರಮನೆಯಲ್ಲಿದ್ದಾಗ ನನ್ನ ಸಹೋದರರಲ್ಲಿ ಒಬ್ಬನಾದ ಹನಾನಿಯನು ಬೇರೆ ಕೆಲವು ಜನರು ಯಹೂದದಿಂದ ನನ್ನ ಬಳಿಗೆ ಬಂದರು. ಸೆರೆಯವರೊಳಗೆ ತಪ್ಪಿಸಿಕೊಂಡ ಯಹೂದ್ಯರ ಮತ್ತು ಯೆರೂಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸುವಲ್ಲಿ ಅವರು ನನಗೆ ಸೆರೆಯವರೊಳಗೆ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ. ಯೆರೂಸಲೇಮಿನ ಪೌಳಿ ಗೋಡೆಯು ಕೆಡವಲ್ಪಟ್ಟಿರುತ್ತದೆ, ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಹೇಳಿದರು. ನಾನು ಆ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. But brother, up to 3 only we will read. So here he is collecting the information. ಇಲ್ಲಿ ಆತನು ಆ ಯೆರೂಸಲೇಮಿನ ಬಗ್ಗೆ ಬೇಕಾದಂತಹ ವಿಷಯಗಳನ್ನ ಆತನು ಸಂಗ್ರಹಿಸ್ತಾ ಇದ್ದಾನೆ, ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ದಾನೆ. So his brothers who had come from Judea, he interacted with them, he asked them, he inquired of them in order to get the information. ಅಲ್ಲಿ ಯಹೂದದಿಂದ ಬಂದಂತಹ ಜನರ ಹತ್ರ ಹೋಗಿ ಆತನು ಬೇಕಾದಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವರ ಜೊತೆ ಅವನು ಬೆರೀತಾ ಇದ್ದಾನೆ, ಅವರನ್ನ ಕೇಳ್ತಾ ಇದ್ದಾನೆ, ವಿಚಾರಿಸ್ತಾ ಇದ್ದಾನೆ. It's written very clearly, I asked them. ಇಲ್ಲಿ ನಾನು ಅವರನ್ನ ಕೇಳಿದೆನು ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. My dear brothers and sisters, many a time we are not able to do good works because we don't ask people. ನಾವು ಅನೇಕ ಸಲ ಒಳ್ಳೆಯ ಕೆಲಸಗಳನ್ನ ಮಾಡುವುದಕ್ಕೆ ಆಗುವುದಿಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಯಾಕಂದ್ರೆ ನಾವು ಕೇಳುವುದಿಲ್ಲ, ಜನರನ್ನ ಕೇಳುವುದಿಲ್ಲ, ವಿಚಾರಿಸುವುದಿಲ್ಲ. We don't ask people questions, we don't ask people about who they are or what they're doing. ನಾವು ಜನರ ಬಗ್ಗೆ ತಾವ್ಯಾರು, ತಾವೇನ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಗಳನ್ನ ನಾವು ಯಾವಾಗ್ಲೂ ಕೇಳೋದಿಲ್ಲ. And do you know, today I'm sitting with you and doing this Zoom meeting, it's only because I had asked one question to Pastor Raju, and that gave me this opportunity, and we are doing this together. Every Saturday I'm getting the opportunity to share the word with you. ನಿಮಗೆ ಗೊತ್ತಿದೆಯೇ, ನಾನು ಒಂದು ಪ್ರಶ್ನೆ ಕೇಳಿದ್ದಕ್ಕೆ ನಿಮ್ಮ ಜೊತೆ ಈ ದಿನ ಈ ಒಂದು ಮಾಧ್ಯಮದಲ್ಲಿ ಕುಳಿತು ದೇವರ ವಾಕ್ಯವನ್ನ ಹಂಚಿಕೊಳ್ಳಲು ಸಾಧ್ಯವಾಯಿತು. ಬೋಧಕರಾದ ರಾಜುರವರಿಗೆ ಒಂದು ಪ್ರಶ್ನೆ ಕೇಳಿದೆ ನಾನು. And that day he had come to my office. There he was buying some Bibles, and that my question was, what are you going to do with the Bible? ನನ್ನ ಒಂದು ಕಚೇರಿಗೆ ಬಂದು ಅವರು ಸತ್ಯವೇದಗಳನ್ನ ಕೊಂಡುಕೊಂಡಾಗ ಆ ಸತ್ಯವೇದಗಳು ನೀವು ಏನ್ ಮಾಡ್ತೀರಾ ಅಂತ ನಾನು ಒಂದು ಪ್ರಶ್ನೆ ಹಾಕಿದೆ ಬೋಧಕರಾದ ರಾಜರವರಿಗೆ. I had no business to ask that question to him because my job is to sell the Bibles. He had come to take Bibles, I sell Bibles. That's it. Why did I ask the question, what are you going to do with this? That one question gave me an opportunity to sit together and meet in the Zoom meeting. ಈ ಸತ್ಯವೇದಗಳನ್ನ ನಾವು ಮಾರ್ಲಿಕ್ಕಿದ್ನೋ ಹೊರತು ಅದನ್ನ ನೀವ್ ಯಾಕೆ ತಕೊಂಡು ಹೋಗ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ನನ್ನ ನನ್ನದು ಆಗಿರಲಿಲ್ಲ, ನನ್ನ ಕರ್ತವ್ಯವಲ್ಲ. ಆದಾಗ್ಯೂ ಕೂಡ ನಾನು ಈ ಪ್ರಶ್ನೆಯನ್ನ ಕೇಳಿದ ಮೇಲೆ ನಿಮ್ಮ ಜೊತೆ ನಾನು ಪ್ರತಿ ಈ ಒಂದು 7ನೇ ದಿನ ಶನಿವಾರ ಕುಳಿತು ದೇವರ ವಾಕ್ಯವನ್ನ ಕಲಿಯುವಂತಹ ಒಂದು ಆ ಅವಕಾಶವು ನನಗೆ ಕೊಡಲ್ಪಟ್ಟಿತ್ತು ಈ ಪ್ರಶ್ನೆಯಿಂದ. So that's what I want to ask you, my dear brothers and sisters. Please ask questions who is in and around you. ನಿಮ್ಮ ನೆರೆ ಹೊರೆಯಲ್ಲಿ ನಿಮ್ಮ ಜೊತೆಯಲ್ಲಿರುವಂತಹ ಜನರಿಗೆ ನೀವು ಯಾವಾಗಲೂ ಪ್ರಶ್ನೆಯನ್ನ ಕೇಳ್ರಿ. Just don't walk away. While walking also, if you see somebody, just say, how do you do? Ask them, how are they doing?
ನೀವು ನಡ್ಕೊಂಡು ಹೋಗುವಾಗ ಜನರನ್ನ ನೀವು ದಾಟಿ ಮುಂದೆ ಹೋಗ್ಬೇಡ್ರಿ. ಅವರ ನಿಂತು ಅವರ ಪ್ರಶ್ನೆಗಳ ಕೇಳಿ, ನೀವು ಹೇಗಿದ್ದೀರಾ ಏನು ಅಂತ ಕೇಳುವಾಗ, ವಿಚಾರಿಸಿಕೊಳ್ಳುವಾಗ ನಿಮಗೆ ಮಾಹಿತಿಗಳು ಸಿಗ್ತವೆ. Nehemiah asked this question to the people, the brothers from Judea, and then he got all the informations. ಯೂದಾಯದಿಂದ ಬಂದಂತಹ ಸಹೋದರರನ್ನ ನೆಹೆಮೀಯನು ಪ್ರಶ್ನೆ ಕೇಳಿದನು. ಹಾಗಾಗಿ ಅಲ್ಲಿನ ವಿಷಯವಾಗಿ ಆತನಿಗೆ ಬೇಕಾದಂತ ಮಾಹಿತಿಗಳು ಸಿಕ್ಕಿದವು. That one question and one information when you seek for, that will give you a lot of opportunity for you in order to build the kingdom of God. ದೇವರ ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರ ನಮಗೆ ಬೇಕಾಗಿರುವಂತಹ ಮಾಹಿತಿಗಳನ್ನ ನಾವು ಸಂಗ್ರಹಿಸುತ್ತಾ ಹೋಗಬೇಕು. ಆ ಒಂದು ಪ್ರಶ್ನೆಗಳಿಂದ ನಮಗೆ ಮಾಹಿತಿಗಳು ಸಿಗುತ್ತಾ ಹೋಗ್ತವೆ. I have heard one story like this, and which I have heard multiple times in different platforms, so I'd like to share the story with you. ನನಗೆ ಒಂದು ವಿಷಯ ನಾನು ಕೇಳಲ್ಪಟ್ಟಿದ್ದೇನೆ, ನನ್ನ ಅನುಭವಕ್ಕೆ ಬಂದಿದೆ. ಅದನ್ನ ಸಾಕಷ್ಟು ವೇದಿಕೆಗಳ ಹಂಚಿಕೊಂಡಿದ್ದೇನೆ. ಅದನ್ನ ಈಗಲೂ ನಿಮಗೂ ಸಹ ನಾನು ಹಂಚಿಕೊಳ್ತೇನೆ. And one mentally challenged child was traveling in a flight. ಒಂದು ಮಾನಸಿಕವಾಗಿ ವೈಕಲ್ಯವುಳ್ಳ ಒಂದು ಮಗು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇತ್ತು. And in that flight there were 3 seats that is there, and then those 3 seats were there, and this one of the window seat, this mentally challenged child was sitting there. ಅಲ್ಲಿ ಒಂದು ಆಸನ, ಅದರಲ್ಲಿ 3 ಜನರು ಕೂತ್ಕೊಳ್ಬಹುದಾಗಿತ್ತು. ಆ ಕಿಟಕಿಯ ಪಕ್ಕದಲ್ಲಿ ಆ ಮಗು ಕೂತ್ಕೊಂಡಿತ್ತು. And then next to that child there was a pastor. ಆ ಒಂದು ಮಗುವಿನ ಪಕ್ಕದಲ್ಲೇ ಬೋಧಕರೊಬ್ಬರಿದ್ರು. And next to the pastor there was another businessman. ಆ ಒಂದು ಬೋಧಕರ ಪಕ್ಕದಲ್ಲಿ ಒಬ್ರು ವ್ಯಾಪಾರಿ ಇದ್ರು, ವರ್ತಕರು. And the flight, it took its time to go to the runway, and then it took off. ಅದು ಸಮಯವನ್ನು ತಗೊಳ್ತು, ಅದು ಮೇಲೆ ಆರ್ತು. And then when the flight took off, and then the seat belt sign was off, and during that time something strange happened. ಇಲ್ಲಿ ಮೇಲೆ ವಿಮಾನ ಹಾರತೊಡಗಿತು. ಆವಾಗ ಎಲ್ರುವೆ ಆ ಒಂದು ಆಸನಕ್ಕೆ ಬಿಗಿಗೊಳಿಸಬೇಕಾದಂತಹ ಆ ಒಂದು ಪಟ್ಟಿಯನ್ನ ಕಟ್ಟಿಕೊಂಡ್ರು. ಆವಾಗ ಒಂದು ವಿಷಯ ನಡೀತು. So those who have not flown in flight, so when the flight goes up to the height, then the seat belt, you can remove the seat belt and sit nicely there without any problem. So the seat belt sign is off. That time you can move around also. So when the seat belt sign went off, this girl started asking question. ಈ ಒಂದು ಸಂದರ್ಭ ಹೇಗಿದೆ ಅಂತಂದ್ರೆ, ವಿಮಾನ ಮೇಲೆ ಹಾರತೊಡಗಿದಾಗ, ಸರಿಯಾಗಿ ಸರಾಗವಾಗಿ ಹಾರಾಡ್ತಾ ಇರುವಾಗ ಒಂದು ಸೂಚನೆ ನಮಗೆ ಕೊಡಲ್ಪಡುತ್ತೆ. ನಮಗೆ ಬಿಗಿದುಕೊಂಡಿರುವಂತಹ ನಾವು ಪಟ್ಟಿಗಳನ್ನ, ಅಂದ್ರೆ ಸೀಟ್ ಬೆಲ್ಟ್ಗಳನ್ನ ನಾವು ಅದನ್ನ ತೆಗೆದು ನಾವು ಆರಾಮವಾಗಿ ಕೂತ್ಕೊಳ್ಳಬಹುದಾಗಿದೆ. ನಡೆದಾಡೋರು ಕೂಡ ಅಲ್ಲಿ ಎದ್ದು ನಡೆದಾಡಬಹುದಾಗಿದೆ. ಆವಾಗ ಆ ಮಗು ಒಂದು ಪ್ರಶ್ನೆ ಕೇಳ್ತು. This girl just elbowed the pastor like this. He hit the pastor with the elbow. ತನ್ನ ಮೊಳಸಂದುವಿನಿಂದ ಆ ಬೋಧಕರನ್ನ ಅದು ತಿವಿತಾ ಹೋಯ್ತು. And the pastor was very uncomfortable. He's a pastor, no? Holy man. So he was sitting nicely. And then when this girl was elbowing, so he was little annoyed and said, "May I help you?" ಇಲ್ಲಿ ಬೋಧಕರಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಯ್ತು. ಯಾಕಂತಂದ್ರೆ ಅವರು ಬೋಧಕರು, ಒಬ್ರು ಒಳ್ಳೆಯ ಮನುಷ್ಯರು. ಒಂದು ಆತರ ಇರುವಾಗ ಆ ಮಗುವು ಅವ್ರನ್ನ ಮೊಣಕ ಇದರಿಂದ ಕೈಯಿಂದ ತಿವಿಯುವಾಗ ಅವ್ರಿಗೊಂದು ಪ್ರಶ್ನೆ ಕೇಳಿದ್ರು, ನಾನೇನಾದ್ರು ಸಹಾಯ ಮಾಡ್ಬೇಕನಮ್ಮ ಅಂತ. So then the pastor was looking at the girl a little with different mind, but when understood that mentally she is challenged and she was looking different, no? So that's why he understood, okay, let me not lose my cool, let me answer the question. ಅಲ್ಲಿ ಆ ಪ್ರಶ್ನೆ ಕೇಳುವಾಗ ಆ ಬೋಧಕರಿಗೆ ಆಕೆಯನ್ನು ನೋಡುವಾಗ ಗೊತ್ತಾಯ್ತು, ಅವಳು ಮಾನಸಿಕವಾಗಿ ಸ್ವಲ್ಪ ವೈಕಲ್ಯ ಹೊಂದಿರುವಂತವಳು. ಇವಳು ಪ್ರಶ್ನೆ ಕೇಳುವಾಗ ನಾವು ತಾಳ್ಮೆ ಕಳ್ಕೋಬಾರ್ದು ಅಂತ ಹೇಳಿ ಅವರು ಆಕೆಯ ವಿಷಯದಲ್ಲಿ ಒಂದು ತಾಳ್ಮೆಯಿಂದ ವರ್ತಿಸಿದ್ರು. And do you know what the girl asked the question is? ಯಾವ ಪ್ರಶ್ನೆಯನ್ನ ಕೇಳ್ತು ಆ ಮಗು ನಿಮಗೆ ಗೊತ್ತಿದೆಯೇ? Have you brushed today?
ನೀವು ಇವತ್ತು ನಿಮ್ಮ ಹಲ್ಲನ್ನ ಉಜ್ಜಿಕೊಂಡಿದ್ದೀರಾ ಅಂತ. And then immediately the pastor, like this, he blow the air with your hand to smell whether my mouth is stinking. And immediately the pastor said, "Oh, yes, my dear, I have brushed. ಅವರು ತಕ್ಷಣ ಏನ್ ಮಾಡಿದ್ರು ಅಂದ್ರೆ ತಮ್ಮ ಕೈಯನ್ನು ಮುಂದೆ ಚಾಚಿ ತಮ್ಮ ಉಸಿರನ್ನ ತಾವೇ ಒಂದ್ಸಲ ನೋಡ್ಕೊಂಡ್ರು, ಏನಾದ್ರೂ ಕೆಟ್ಟದಾಗಿ ಇದು ವಾಸನೆ ಬರ್ತಾ ಇದೆಯಾ ಅಂತ. ಆಮೇಲೆ ಹೌದು ಮಗು, ನಾನು ಬ್ರಷ್ ಮಾಡಿದ್ದೇನೆ ಅಂತ ಹೇಳಿದ್ರು. Then the girl is answering, "It is good for you to brush every day." ಆನಂತರ ಆ ಹೆಣ್ಮಗು ಹೇಳ್ತು, ಹೌದು, ಪ್ರತಿದಿನ ನೀವು ಹಲ್ಲುಜ್ಜಿಕೊಳ್ಳೋದು ನಿಮಗೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದು ಹೇಳ್ತು. And after a few minutes, again she elbowed the pastor. ಸ್ವಲ್ಪ ಹೊತ್ತುಗಳ ನಂತರ ಮತ್ತೆ ಅವಳು ಮೊಣ ಸಂಧಿಯಿಂದ ಅವರನ್ನ ಬೋಧಕರನ್ನ ತೀವಿಳಿದ್ಲು. And that time pastor again said, "Okay, what is he going to ask?" And then she said, "Yeah, may I help you?" ಮತ್ತೆ ಆ ಬೋಧಕರು ಆ ಮಗುವಿನನ್ನ ಕುರಿತು, ನಾನೇನಾದ್ರೂ ನಿನ್ನ ಸಹಾಯ ಮಾಡ್ಬೋದಪ್ಪು ಅಂತ ಕೇಳಿದ್ರು. And then that time she asking there, "Do you smoke?" ಆ ಸಂದರ್ಭದಲ್ಲಿ ಆ ಮಗು ಕೇಳ್ತು, ನೀವು ಧೂಮಪಾನ ಮಾಡ್ತೀರೇ ಅಂತ ಕೇಳಿದ್ರು. Then the pastor became little alert and said, "Oh, I'm a pastor and I never smoke, I never drink. I'm a pastor, okay? So I never smoke." ಆವಾಗ ಬೋಧಕರು ಸ್ವಲ್ಪ ಎಚ್ಚರಗೊಂಡು, ನಾನು ಒಬ್ಬ ಬೋಧಕನಮ್ಮ, ನಾನು ಯಾವಾಗ್ಲೂ ಈ ಧೂಮಪಾನ ಮಾಡಿಲ್ಲ, ನಾನು ಮಾಡೋದು ಇಲ್ಲ, ಹಾಗಾಗಿ ನಾನು ಧೂಮಪಾನ ಮಾಡಿಲ್ಲ ಅಂತ ಹೇಳಿದ್ರು. Then immediately that girl tells, "It is good that you're not smoking. If you smoke, you will die." ಆ ಮಗು ಕೂಡ್ಲೆ ಹೇಳ್ತು, ನೀವು ಧೂಮಪಾನ ಮಾಡದೇ ಇರೋದು ಬಹಳ ಒಳ್ಳೆಯದು, ನೀವು ಧೂಮಪಾನ ಮಾಡೋದಾದ್ರೆ ಅದು ನಿಮ್ಮ ದೇಹಕ್ಕೆ ಹಾನಿಕರ, ನೀವು ಸತ್ತು ಹೋಗ್ತೀರಾ ಅಂತ ಹೇಳ್ತು. Because the smoke kills. ಯಾಕಂತಂದ್ರೆ ಈ ಧೂಮಪಾನ ಮಾಡುವಂಥದ್ದು ದೇಹವನ್ನ ಕೊಲ್ಲುವಂಥದ್ದಾಗಿದೆ. And then this pastor got the message there. And after some time, again she started elbowing. ಮತ್ತೆ ಅದು ಆ ಬೋಧಕರಿಗೆ ಅರ್ಥ ಆಯ್ತು. ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ಮಗು ತನ್ನ ಮೊಳಸಂದಿನಿಂದ ಆ ಬೋಧಕರನ್ನ ತಿವಿತಾ ಹೋದ. And that time the pastor got little annoyed and then asked, "May I help you? Are you in any problem?" ಮತ್ತೆ ಆ ಬೋಧಕರಿಗೆ ಒಂದ್ ಸ್ವಲ್ಪ ಕಿರಿಕಿರಿ ಆಯ್ತು. ಆದಾಗ್ಯೂ ತಾಳ್ಮೆಯಿಂದ, ಏನಾದ್ರೂ ಸಹಾಯ ಬೇಕಮ್ಮ ಅಂತ ಕೇಳಿದ್ರು. And then that girl asked the questions, "Have you accepted Lord Jesus Christ as your personal savior?" ಅವರು ಆ ಮಗು ಒಂದು ಪ್ರಶ್ನೆಯನ್ನ ಕೇಳ್ತು, ನೀವು ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದ್ದೀರೋ ಅಂತ ಒಂದು ಪ್ರಶ್ನೆ ಕೇಳ್ತು. And then the pastor again said, "I am a pastor. I have accepted the Lordship of Christ and he is my Lord and Savior. Jesus is the Lord and Savior of my life." ಅಲ್ಲಿ ಬೋಧಕರು, ನಾನೊಬ್ಬ ಬೋಧಕನಮ್ಮ, ನಾನು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನನ್ನಾಗಿ ನಾನು ಸ್ವೀಕಾರ ಮಾಡಿದ್ದೇನೆ, ದೇವರೇ, ಹಾಗಾಗಿ ನಾನು ನೀನು ಹೇಳಿದ ಪ್ರಶ್ನೆಗೆ ಉತ್ತರ ಅವರು ಕೊಟ್ರು ಆ ಮಗುವಿನಗೆ. So it is good for you, that the girl telling, "It is good for you that you have eternal life." ಆ ಮಗು ಹೇಳ್ತು, ಇದು ನಿಮಗೆ ಒಳ್ಳೆಯದು, ನೀವು ನಿತ್ಯ ಜೀವವನ್ನು ಪಡ್ಕೊಳ್ತೀರಿ ಅಂತ. And some time passed by. During the flight time, again this girl elbowed the pastor. ಸ್ವಲ್ಪ ಹೊತ್ತು ಮುಂದೆ ಕಳಿತು, ಮತ್ತೆ ಆ ಮಗು ತನ್ನ ಮೊಣ ಕೈಯಿಂದ ಆ ಪಾಸ್ಟರ್ನ ತಿವಿದಳು. And pastor got little annoyed and they said, looked at, and then immediately the girl asked, "Ask the passenger next to you, ask him, has he brushed today?" ಮತ್ತೆ ಅವರು ಬೋಧಕರು ಸ್ವಲ್ಪ ಕಿರಿಕಿರಿ ಮಾಡಿಕೊಂಡು ಆ ಮಗುವಿನ ಕಡೆ ನೋಡಿದ್ರು. ಆ ಮಗು ಹೇಳ್ತು, ನಿಮ್ಮ ಪಕ್ಕದಲ್ಲಿ ಕೂತಿರುವಂತಹ ವ್ಯಕ್ತಿಯನ್ನು ಕೇಳ್ರಿ, ಅದು ಅವರು ಬ್ರಷ್ ಮಾಡಿದಾರಾ, ಹಲ್ಲು ನುಜ್ಜಿದಾರಾ ಅಂತ ಕೇಳ್ಕೊಳ್ಳಿ ಅಂತ ಕೇಳ್ತಾರೆ. And the pastor was very polite man, no? So he was like, "Okay, I'm pastor, I don't disturb anybody and I don't ask, don't talk," like that, nicely was sitting. So he got annoyed little bit, but again he told to the next passenger, "Excuse me, this girl wants to know
have you brushed today? ಅವರು ಬೋಧಕರು ಬಹಳ ಸಭ್ಯಸ್ಥರು, ಶಿಷ್ಟರಾಗಿರೋದ್ರಿಂದ ಅವರು ಈ ಎಂಥ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇಷ್ಟಪಡದೇ ಇದ್ರು. ಆದಾಗ್ಯೂ ಸಹ ಆ ಮಗು ಕೇಳಿದ್ರಿಂದ ಅವರು ಪಕ್ಕದಲ್ಲಿ ಕೂತಿದ್ದಂತಹ ಬಿಸ್ನೆಸ್ ಮ್ಯಾನ್, ವರ್ತಕರನ್ನ, ವ್ಯಾಪಾರಿಯನ್ನ ಕೇಳಿದ್ರು. ಈ ಮಗು ಕೇಳ್ತಾ ಇದೆ, ನೀವು ನಿಮ್ಮ ಹಲ್ಲನ್ನ ಉಜ್ಜಿದ್ದೀರಾ ಅಂತ ಕೇಳಿ. And then immediately that man also smelled like that, and then of course I have brushed today. ಆಗ ಕೂಡ್ಲೆ ಅವರು ಕೂಡ ತಮ್ಮ ಉಸಿರನ್ನ ನೋಡಿ, ನಾನೇನಾದ್ರೂ ನನ್ನ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ನೋಡ್ಬಿಟ್ಟು, ಹೌದು ಖಂಡಿತ ನಾನು ಹಲ್ಲುಜ್ಜಿದ್ದೇನೆ ಅಂತ. And then immediately the girl tell him it's good to brush every day. ಆ ಹೆಣ್ಮಗಳು ಹೇಳಿದ್ದು, ಪ್ರತಿದಿನ ಹಲ್ಲುಜ್ಜೋದು ತುಂಬಾ ಒಳ್ಳೆಯದು, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. And after some time again she elbowed. ಮತ್ತೆ ಅದು ತನ್ನ ಮೊಣಕ ಇದರಿಂದ ಅದು ಆ ಬೋಧಕರನ್ನ ತಿವಿದು ಕೇಳಿತು. And tell the pastor, please ask him, does he smoke? ಈ ಬೋಧಕರನ್ನ ಕೇಳ್ತು, ಆತನಿಗೆ ವ್ಯಾಪಾರಿಯನ್ನ ಕೇಳಿ, ಆತನೇನಾದ್ರು ಧೂಮಪಾನ ಮಾಡ್ತಾನ ಅಂತ. And then immediately the pastor was more polite and humble to ask that co-passenger, I'm sorry, it's not my question. Actually, I'm not asking all that. This girl is asking, do you smoke? ಮತ್ತೆ ಅವರು ಬಹಳ ಸಭ್ಯಸ್ಥರಾದ್ರಿಂದ ಅವರು ಕೇಳಿದ್ರು, ನನ್ನನ್ನು ಕ್ಷಮಿಸಿ, ನಾನು ಈ ಪ್ರಶ್ನೆ ನಿಮ್ಗೆ ಮಾಡ್ತಾ ಇಲ್ಲ, ಪಕ್ಕದಲ್ಲಿ ಕೂತಿರುವಂತಹ ಮಗು ಈ ಪ್ರಶ್ನೆ ಮಾಡ್ತಾ ಇದೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ನೀವು ಧೂಮಪಾನ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಹಾಕಿದ್ರು. And that time the businessman said, yeah, not regularly, I'm not a chain smoker, but sometimes I smoke. And that's the information went to the girl, and then the girl immediately said, tell him not to smoke because smoking kills. ನೋಡಿ, ಅವರು ವ್ಯಾಪಾರಿ ಹೇಳಿದ್ರು, ಹೌದೌದು, ನಾನು ಅಪರೂಪಕ್ಕೆ ನಾನು ಧೂಮಪಾನ ಮಾಡ್ತೇನೆ, ಬಹಳ ಇದು ಒತ್ತೊತ್ತಾಗಿ ನಾನು ಧೂಮಪಾನ ಮಾಡೋದಿಲ್ಲ, ಅಪರೂಪಕ್ಕೆ ಮಾಡ್ತೇನೆ ಅಂತ ಹೇಳುವಾಗ ಆ ಮಗು ಹೇಳ್ತು, ಅದು ಒಳ್ಳೆಯದಲ್ಲ ಅಂತ ಹೇಳಿ, ಆರೋಗ್ಯಕ್ಕೆ ಹಾನಿಕರ ಅನ್ನೋಂತ ಹೇಳಿ ಅಂತ ಹೇಳ್ತು. And then, my dear brothers and sisters, when the time passed by, then again she elbowed. Then the pastor knew what is the next question, and he was in a very awkward situation to ask that to the neighbor. ಇನ್ನೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಆ ಮಗು ಸನ್ನೆ ಮಾಡ್ತು. ಅದ್ರ ಬಗ್ಗೆ ಅವರು ಬಹಳ ಕುತೂಹಲವನ್ನ ವ್ಯಕ್ತಪಡಿಸಿದ್ರು ಬೋಧಕರು. And that time the pastor, the girl again elbowed the pastor and said, ask him, has he accepted Lord Jesus Christ as his personal savior? ನೀವು ಆ ವ್ಯಾಪಾರಿಯನ್ನ ಕೇಳಬೇಕು, ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅವರು ಒಂದು ಸ್ವೀಕಾರ ಮಾಡಿದಾರ, ಅಂಗೀಕಾರ ಮಾಡಿದಾರ ಅಂತ ಕೇಳ್ರಿ ಪ್ರಶ್ನೆನ ಅಂತ ಹೇಳ್ತು. And that time the pastor was more polite and humble to say, like, I'm really sorry, I'm disturbing you. Rather, this question is not mine. This is this girl's question, and she's disturbing me also. And she wants to know, have you accepted Christ as your personal savior? So the pastor was mediating there, and then he was playing safe and asked that question. ನೋಡಿ, ಆ ಪ್ರಶ್ನೆಯನ್ನ ಅವರು ಬಹಳ ಒಂದು ವಿನಮ್ರವಾದ ರೀತಿಯಲ್ಲಿ ಪಕ್ಕದಲ್ಲಿ ಕೂತಿದ್ದಂತ ವ್ಯಾಪಾರಿ ಕೇಳಿದ್ರು, ನನ್ನನ್ನು ಕ್ಷಮಿಸ್ರಿ, ಇದು ನನ್ನ ಪ್ರಶ್ನೆ ಅಲ್ಲ, ಮಗು ಕೇಳ್ತಾ ಇದೆ, ನೀವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಮಾಡ್ಕೊಂಡಿದ್ದೀರಾ, ಒಂದು ಅಂಗೀಕಾರ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ, ನಿಮ್ಮ ಉತ್ತರ ಏನು ಅಂತ ಅವರು ಪ್ರಶ್ನೆ ಕೇಳಿದ್ರು. And when this question was thrown at him, and this person opened up himself, and the pastor had the opportunity to lead him to Christ that day in the flight, and this businessman who had not accepted Christ while entering to the flight, and he was a child of God while deboarding the flight or coming out of flight. ನೋಡಿ, ಈ ಪ್ರಶ್ನೆಯನ್ನ ಕೇಳಿದ ಒಂದು ಪ್ರಯುಕ್ತ ಬೋಧಕರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಅವರು ವ್ಯಾಪಾರಿ ಹತ್ಕೊಳ್ಳುವಾಗ ಅವರು ಯೇಸು ಕ್ರಿಸ್ತನ ಮಗನಾಗಿರಲಿಲ್ಲ, ಆದರೆ ಆ ಒಂದು ವಿಮಾನದಿಂದ ಇಳಿಯುವಾಗ ಯೇಸು ಕ್ರಿಸ್ತನ ತನ್ನ ಸ್ವಂತ ರಕ್ಷಕನಾಗಿ ಅವರು ಮಾಡಿಕೊಂಡು ದೇವರ ರಾಜ್ಯಕ್ಕೆ ಒಬ್ಬ ವ್ಯಕ್ತಿಯಾಗಿ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಒಂದು ಅವಕಾಶವನ್ನು ಪಡ್ಕೊಂಡು ಅವರು ವಿಮಾನವನ್ನು ಇಳಿದ್ರು. And who was the reason for that businessman to accept lordship? It was that girl who was mentally challenged. ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವುದಕ್ಕೆ ಆ ವ್ಯಾಪಾರಿಗೆ ಸಹಾಯಕವಾಗಿ ನಿಂತು ಆ ಒಂದು ಇದಾಗಿ ಮಾನಸಿಕವಾಗಿ ವೈಕಲ್ಯ ಹೊಂದಿದಂತಹ ಮಗುವಾಗಿತ್ತು. Even the pastor who had taken the work
to propagate the gospel was quite there, was not asking question, was not interested to have information. But this girl used that pastor and asked question, and then at the end, one soul was saved. And ಯಾವ ಬೋಧಕರು ಯೇಸು ಕ್ರಿಸ್ತನ ಒಂದು ವಿಷಯವನ್ನ ಸಾರುವಂತವರಾಗಿದ್ದಾರೋ ಅವರು ಕೂಡ ಆ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಮಗು ಕೇಳಿದಂತ ಒಂದು ಪ್ರಶ್ನೆಯಿಂದ ಆ ಪಕ್ಕದಲ್ಲಿ ಕೂತಿದ್ದಂತ ವ್ಯಾಪಾರಿಗೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿ ಒಂದು ಆತ್ಮವನ್ನು ಗೆಲ್ಲುವಂತೆ ಸಹಾಯ ಮಾಡಿಕೊಟ್ಟದ್ದನ್ನ ನಾವು ಕಾಣ್ತೇವೆ. So asking question is important, my dear brothers and sisters. ಪ್ರಶ್ನೆಗಳನ್ನ ಕೇಳುವುದು ಬಹಳ ಮುಖ್ಯ ನನ್ನ ಸಹೋದರ ಸಹೋದರಿಯರೇ. That gives us information so that we can rebuild, restructure, realign and lead people to Christ. ಅದು ತಾನೇ ನಮಗೆ ಬೇಕಾದ ಮಾಹಿತಿಗಳನ್ನ ಕೊಡುತ್ತದೆ. ಅದರ ಸಹಾಯದಿಂದ ನಾವು ಪುನರ್ರಚಿಸಿಕೊಳ್ಳಬಹುದು, ಪುನರ್ ನಿರ್ಮಾಣ ಮಾಡಬಹುದು, ಹೀಗೆ ಇದು ದೇವರ ಜೊತೆ ನಾವು ಸಂಬಂಧವನ್ನ ಪಡ್ಕೊಳ್ಬಹುದಾಗಿದೆ. And that's what Jesus also has told, oh, those who are heavy laden, come to me and I will give you rest. Take my yoke upon you and learn from me, for you will find rest for your souls. ನೀವು ಕಷ್ಟಪಡ್ತಾ ಇದ್ರೆ, ಹೊರ ಹೊತ್ತಿದ್ರೆ ನೀವೆಲ್ಲರೂ ನನಗೆ ಬನ್ರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಯೇಸು ಸ್ವಾಮಿ ಈ ಎಲ್ಲ ಜನರಿಗೂ ಆ ಒಂದು ಕರೆಯನ್ನು ಕೊಟ್ಟದ್ದನ್ನು ನಾವು ಕಾಣ್ತೀವಿ. Jesus also tells okay, ask them questions so that the solutions are provided to them. ಯೇಸು ಕ್ರಿಸ್ತನು ಜನರಿಗೆ ಪ್ರಶ್ನೆಗಳನ್ನ ಕೇಳಿದ್ನು, ಯಾಕಂದ್ರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಆತನ ಇಟ್ಟುಕೊಂಡಿದ್ನು, ಅವರಿಗೆ ಪರಿಹಾರವನ್ನು ಸಹ ಕೊಟ್ಟನು. Most of the time Jesus used to ask the people, what do you want me to do for you? ನಿನಗೋಸ್ಕರ ನಾನು ಏನು ಮಾಡಬೇಕು ಎಂಬ ಪ್ರಶ್ನೆಯನ್ನು ಯಾವಾಗಲೂ ಅಸಹಾಯಕರಾಗಿ ಕೂತಿದ್ದಂತವರಿಗೆ ಆತನು ಕೇಳೋದನ್ನ ನಾವು ನೋಡ್ತೇವೆ. Jesus knows everything, all knowing God he is, but still he asked the question, what do you want me to do for you? ಯೇಸು ಕ್ರಿಸ್ತನು ಸರ್ವಜ್ಞನಾಗಿರಲಾಗಿ ಆತನಿಗೆ ಎಲ್ಲವೂ ಗೊತ್ತಿರುತ್ತದೆ. ಆದಾಗ್ಯೂ ಮನುಷ್ಯರನ್ನ ಆತನು ನಿಮಗೋಸ್ಕರ ನಾನು ಏನು ಮಾಡಬೇಕು ಕೇಳ್ಕೊಳ್ರಿ ಅಂತ ಅವನು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. And that information gives us an opportunity to provide solutions and provide opportunity for them to come to Christ. ನಾವು ಆ ಒಂದು ಅವಕಾಶವನ್ನ ಉಪಯೋಗಿಸಿಕೊಂಡು ಆತನನ್ನ ಯೇಸು ಕ್ರಿಸ್ತನ ಬಳಿಗೆ ಬರ್ಲಿಕ್ಕೆ ಸಹಾಯ ಮಾಡಬಹುದಾಗಿದೆ. ಅದಕ್ಕೆ ಪ್ರಶ್ನೆಗಳನ್ನ ಕೇಳಬೇಕು. And in Isaiah chapter 1 verse 18 tells that God himself tells, come let us reason together. If your sins are like scarlet, they shall be as white as snow. If they are like crimson, they shall be like wool. So come let us reason together. Come let us talk to each other. Come let us ask each other. ಬನ್ನಿ ವಿಚಾರಿಸುವ, ಬನ್ನಿ ಮಾತಾಡುವ, ವಾದ ಮಾಡುವ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅವುಗಳನ್ನ ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ ಎಂಬುದಾಗಿ ದೇವರು ಯೆಶಾಯನ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. So the first thing to rebuild is information. ಮೊದಲನೇದಾಗಿ ಪುನರ್ ನಿರ್ಮಾಣ ಮಾಡುವುದಕ್ಕೆ ಬೇಕಾದ್ದು ಈ ಮಾಹಿತಿ ಸಂಗ್ರಹ. And then second is intercession. ಎರಡನೆಯದು ಮಧ್ಯಸ್ಥಿಕೆ. ಇಂಟರ್ಸೆಷನ್ ಅಂದ್ರೆ ಮಧ್ಯಸ್ಥಿಕೆ. And that intercession is nothing but praying for the person. ಇದು ಬೇರೆ ಏನಲ್ಲ, ಆ ಮನುಷ್ಯನಿಗೋಸ್ಕರ ಪ್ರಾರ್ಥಿಸುವುದಾಗಿದೆ. Praying for the person, praying for the need, praying for the solution, praying and praying. So when you have the information, then the intercession helps you better. ಆ ವ್ಯಕ್ತಿಗೋಸ್ಕರ ಪ್ರಾರ್ಥಿಸುವುದು, ಆ ವ್ಯಕ್ತಿಯ ಅಗತ್ಯವನ್ನ ತಿಳ್ಕೊಳ್ಳುವುದು, ಆ ವ್ಯಕ್ತಿಯ ಅವಶ್ಯಕತೆಯನ್ನ ತಿಳ್ಕೊಳ್ಳುವಂಥದ್ದು, ಅದಕ್ಕೆ ಪರಿಹಾರವನ್ನ ಹುಡುಕುವಂಥದ್ದು, ಇದು ತಾನೇ ನಾವು ಪ್ರಾರ್ಥನೆಯಲ್ಲಿ ಮಾಡಬೇಕಾಗಿದೆ. And that is what Nehemiah is doing in verse 5. Very clearly it said, and I said, I pray, Lord God of heaven, O great and awesome God. So what did he do? He just listened, he got the information. And sorry, I think it is in verse 4. So it was when I heard these words, I sat down and wept and mourned for many days. I was fasting and praying before the God of heaven. So when the information comes, intercession starts. ಇಲ್ಲಿ ಈ ಒಂದು ಮಾಹಿತಿಗಳನ್ನ ಪಡ್ಕೊಂಡಂತ ನೆಹೆಮೀಯನು ಏನ್ ಹೇಳ್ತಾನೆ ಅಂತಂದ್ರೆ, ಕೇಳಿದಾಗ ನೆಲದ ಮೇಲೆ ಕೂತ್ಕೊಂಡು ಅತ್ತನು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ
ಮಾಡುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು ಎಂಬುದಾಗಿ ಇಲ್ಲಿ ಆತನು ಹೇಳುವುದನ್ನ ಕೇಳ್ತೇವೆ. ನಮಗೆ ಮೊದಲು ಮಾಹಿತಿಗಳು ಬೇಕು. ಆ ಮಾಹಿತಿಗಳಿಂದ ನಾವು ಆ ವಿಷಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ನಂತರ ಪ್ರಾರ್ಥನೆ ಮಾಡಬಹುದು. And Jeremiah 33:3 tells us that, call unto me and I will answer you and I will show you unimaginable things. ಯೆರೆಮೀಯ 33ನೇ ಅಧ್ಯಾಯದಲ್ಲಿ 3ನೇ ವಚನ ಹೇಳ್ತದೆ, ನನ್ನನ್ನ ನೀವು ಹುಡುಕ್ರಿ, ನನ್ನನ್ನ ನೀವು ನನ್ನ ಹತ್ರ ಬನ್ರಿ, ನಾನು ನಿಮಗೆ ಸಹಾಯವನ್ನ ನೀಡುತ್ತೇನೆ ಎಂಬುದಾಗಿ ವಾಕ್ಯ ಸ್ಪಷ್ಟಪಡುತ್ತೆ. So the information leads to intercession. ಒಂದು ಮಾಹಿತಿ ಯಾವುದಕ್ಕೆ ನಮ್ಮನ್ನು ನಡೆಸುತ್ತದೆ ಅಂದ್ರೆ ಮಧ್ಯಸ್ಥಿಕೆಗೆ. ಮಾಹಿತಿಯು ಮಧ್ಯಸ್ಥಿಕೆಗೆ ನಡೆಸುತ್ತದೆ. So information leads to intercession so that we can pray for days together, fasting and praying, so that God would intervene, God would bring solution, and God would rebuild. ನೋಡಿ, ಮಾಹಿತಿಗಳಿಂದ ನಾವು ಏನ್ ಪಡ್ಕೊಳ್ತೇವೆ ಅಂತಂದ್ರೆ, ಆ ಮಾಹಿತಿಗಳು ಪಡ್ಕೊಂಡ್ಮೇಲೆ ನಾವು ಮಧ್ಯಸ್ಥಿಕೆಯ ಒಂದು ಪಾತ್ರವನ್ನು ವಹಿಸ್ತೇವೆ. ಆ ಮಧ್ಯಸ್ಥಿಕೆಯಲ್ಲಿ ನಾವೇನ್ ಮಾಡ್ತೇವೆ, ಯಾವಾಗ್ಲೂ ಪ್ರಾರ್ಥಿಸ್ತಾ ಇರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಮತ್ತೆ ಪುನರ್ ನಿರ್ಮಾಣಕ್ಕೆ ಬೇಕಾಗಿರುವಂತದ್ದನ್ನ ನಾವು ದೇವರಿಂದ ಪಡ್ಕೊಳ್ತೇವೆ. ಆ ಕೆಲಸ ಸಾಧ್ಯವಾಗ್ಲಿಕ್ಕೆ ನಮಗೆ ಮಾಹಿತಿಗಳು ಬೇಕು. ನಂತರ ಮಧ್ಯಸ್ಥಿಕೆಯಾಗಿ ಒಂದು ಪ್ರಾರ್ಥನೆಯನ್ನ ನಾವು ಮಾಡ್ತಾ ಹೋಗ್ಬೇಕು. So then when you pray, of course in English it is the English letter is P-R-A-Y, pray. ಪ್ರೇ, ಪ್ರಾರ್ಥನೆ ಎನ್ನುವಾಗ ಇಂಗ್ಲಿಷ್ ನಲ್ಲಿ PRAY 4 ಪದಗಳು ಬರ್ತವೆ ಪ್ರೇ ಎನ್ನುವ. Yes, this P-R-A-Y, and I'm very fond of defining things differently. So I have defined it this way. When it is P-R-A-Y, pray means praise, repent, ask and yield. ಇಲ್ಲಿ ಪ್ರೇ ಅಂತ ಹೇಳುವಾಗ 4 ಪದಗಳಿವೆ. PRAY. P means sir? Praise God. ದೇವರನ್ನ ಸ್ತುತಿಸುವುದು. R ಅಂತಂದ್ರೆ repent, ಪಶ್ಚಾತ್ತಾಪ ಪಡುವುದು. A is ask, ಈ ದೇವರನ್ನ ಕೇಳಿಕೊಳ್ಳುವುದು. then Y is yield. Yield means leaning towards that. ದೇವರಿಗೆ ಒಳಪಡುವುದು, yield ಆಗೋದು. So here, that is how I understand pray is praise, and then R is repentance, and then A is ask, and Y is yield. So pray means not only it gives us 4 things: praise, repent, ask and yield. Yield means leaning towards that. ಏನಂತಂದ್ರೆ ಪ್ರಾರ್ಥನೆ ಅಂದ್ರೆ ದೇವರನ್ನ ಸ್ತುತಿಸುವುದು, ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುವುದು, ಮತ್ತೆ ನಾವು ಕ್ಷಮಾಪಣೆಯನ್ನ ಕೇಳುವುದು, ನಂತರ ದೇವರಿಗೆ ಒಳಪಡುವುದು. ಇದು ತಾನೇ ಪ್ರಾರ್ಥನೆಯ ಒಂದು ಅರ್ಥ. And you might also be knowing, like when we pray, there is a model of prayer is there. Many of the people, they will go to the Lord's Prayer and then find out that how Jesus is taught. But in this book of Nehemiah chapter 1 also, there are 4 aspects of prayer is written there. In your prayer, these 4 things should come up. ಪ್ರಾರ್ಥನೆ ಅಂತ ಹೇಳುವಾಗ ಒಂದು ಮಾದರಿಯ ಪ್ರಾರ್ಥನೆಯನ್ನ ನಾವು ಯೇಸು ಸ್ವಾಮಿ ಹೇಳ್ಕೊಟ್ನು, ಅದು ಕರ್ತನ ಒಂದು ಪ್ರಾರ್ಥನೆ. ಆದ್ರೆ ನೆಹೆಮೀಯನ ಪ್ರಾರ್ಥನೆ ನೋಡುವಾಗ 4 ಅಂಶಗಳನ್ನ ನಾವು ಈ ಪ್ರಾರ್ಥನೆಯಲ್ಲಿ ಕಾಣ್ತೇವೆ. Again, there are 4 English letters are there. ಅಲ್ಲಿ ಕೂಡ ಇಂಗ್ಲಿಷ್ನ 4 ಲೆಟರ್ಗಳನ್ನ ನಾವು ನೋಡ್ತೇವೆ. Anybody knows about that? That is ಯಾರಿಗಾದ್ರೂ ಅದು ಗೊತ್ತಿದೆ? Yeah, ACTS. ACDS. No, T for Action. ACTS. ACTS. These are the 4 English letters. Acts. ಆಕ್ಟ್ಸ್ ಅಂತ 4 ಪದಗಳು, ACTS 4 ಅಕ್ಷರಗಳು. So these 4 letters. Anybody knows what is that ACTS acts is? ಯಾರಿಗಾದ್ರೂ ಈ ACTS ಬಗ್ಗೆ, ಆಕ್ಟ್ಸ್ ಬಗ್ಗೆ ಏನಾದ್ರೂ ಗೊತ್ತಿದೆಯಾ? In our prayer, these 4 aspects should be reflecting whenever we pray.
ನಾವು ಪ್ರಾರ್ಥನೆ ಮಾಡುವಾಗ ಈ 4 ಅಂಶಗಳು ನಮ್ಮ ಪ್ರಾರ್ಥನೆಯಲ್ಲಿ ಯಾವಾಗಲೂ ಇರಬೇಕು ಅಂತ ನಿರೀಕ್ಷಿಸಲ್ಪಡುತ್ತದೆ. Anyone, please tell me. If you know, if you don't know, also no problem. We have come to learn. ನಿಮಗೆ ಇದು ಗೊತ್ತಿದ್ರೆ ಹೇಳ್ರಿ, ಗೊತ್ತಿಲ್ಲ ಅಂತಂದ್ರೆ ಇದನ್ನ ನಾವು ಕಲಿಯೋಣ. There are 4 English letters are reflecting there. ACTS. This is a model of prayer which Nehemiah is doing it in the chapter 1. ನೆಹೆಮೀಯನ ಪ್ರಾರ್ಥನೆಯಲ್ಲಿ ಈ ಮಾದರಿಯನ್ನ ನಾವು ನೋಡಬಹುದಾಗಿದೆ. ಇಲ್ಲಿ 4 ಅಂಶಗಳು ಈ ಪ್ರಾರ್ಥನೆಯಲ್ಲಿ ಅಡಗಿವೆ. ಅದನ್ನ ACTS ಎಂಬುದಾಗಿ ನಾವು ಕಲಿತಾ ಇದ್ದೇವೆ. Is there anyone who would like to say? Action. Okay. What is the C? Confession. Great. Okay, very good. Then T for transformation. Okay, transformation. Transformation. Okay, then anything S is so action, confession, transformation, and S is Serve. Spiritually. serve. Okay, serve. Okay, Surrender. Wow, wonderful. See, when you interact, so many things comes. But now let me tell you what exactly that is there in this ACTS. If you look at there, in the prayer, A is adoration. That means praising God. A is adoration. A ಎಂಬುದು adoration ಅಂದ್ರೆ ದೇವರನ್ನ ಸ್ತುತಿಸುವುದು. And verse 5 talks about the adoration. I pray, Lord God of heaven, oh great and awesome God. He is praising God. So in our prayer, the first part of our prayer should be praising God. So adoration should be there in our prayer time. ನಮ್ಮ ಪ್ರಾರ್ಥನೆಯ ಮೊದಲನೆಯ ಭಾಗ ಯಾವುದಾಗಿರಬೇಕು ಅಂತಂದ್ರೆ ದೇವರನ್ನ ಸ್ತುತಿಸುವುದು, ಕೊಂಡಾಡುವಂತದ್ದಾಗಿದೆ. ಅಲ್ಲಿ ಯೆಹೆಮೀಯನು ಹೀಗೆ ಯೆಹೋವನೇ ಮಹೋನ್ನತನು ಭಯಂಕರವಾಗಿರುವ ಪರಲೋಕ ದೇವರೇ ಎಂಬುದಾಗಿ ಆತನು ಸ್ತುತಿಸುವುದನ್ನು ನೋಡ್ತೇವೆ. So the first part of our prayer, which Nehemiah is bringing in here to teach us, adoration should be A. A is adoration. And second, as Brother Chinnappa said, C is confession. That means whenever you're praying, coming for prayer, you should praise God, but at the same time, you confess your sins to the Lord, the wrongs that you have done, the wrongs your parents have done, the wrong your society has done, the wrong the church has done, the wrong, all the wrongs that you have done, confess it. ನೋಡಿ, ನಾವು ಪ್ರಾರ್ಥನೆಯ ಮೊದಲನೇ ಭಾಗವಾಗಿ ಸ್ತುತಿ ಮಾಡುವುದಾದ್ರೆ, ಎರಡನೆಯ ಭಾಗವಾಗಿ ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಳ್ಳುವುದು. ಇದು ತಾನೇ ಪ್ರಾರ್ಥನೆ ಎರಡನೇ ಭಾಗ. ನಾವು ಮಾಡಿದ ತಪ್ಪಿಗೆ, ನಮ್ಮ ತಂದೆ ತಾಯಿಗಳು ಮಾಡಿದ ತಪ್ಪಿಗೆ, ನಮ್ಮ ಸಮಾಜ ಮಾಡಿದ ತಪ್ಪಿಗೆ, ನಮ್ಮ ಸಭೆ ಮಾಡಿದ ತಪ್ಪಿಗೆ ಯಾವಾಗಲೂ ನಾವು ಈ ತಪ್ಪೊಪ್ಪಿಗೆಯನ್ನ, ಅರಿಕೆಯನ್ನ ಮಾಡಿಕೊಳ್ಳುವಂಥದ್ದು ಪ್ರಾರ್ಥನೆ ಎರಡನೆಯ ಭಾಗವಾಗಿರ್ಬೇಕು. That is there written in verse 6. Please let your ear be attentive and your eye open, that you may hear the prayer of your servant, which I pray before you now, day and night, for the children of Israel, your servants, and confess the sins of the children of Israel, which I have sinned against you, both my father's house and I have sinned. Confessing the sins. ಇಲ್ಲಿ 6ನೇ ವಾಕ್ಯವನ್ನು ನೋಡುವಾಗ ಈ ವಿಷಯ ನಮಗೆ ಸ್ಪಷ್ಟವಾಗುತ್ತೆ. ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕನಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ ಎಂಬುದನ್ನ ನಾವು ನೋಡ್ತೇವೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು, ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು ಎಂಬುದಾಗಿ ಆತನು ಎಲ್ಲಾ ಒಂದು ಪಾಪಗಳನ್ನ, ತನ್ನ ಜನರ ಎಲ್ಲ ಒಂದು ಪಾಪಗಳನ್ನ ಅರಿಕೆ ಮಾಡುವುದನ್ನ ನಾವು ನೋಡ್ತೇವೆ. So C is confession. So whenever you're going for prayer, for intercessory prayer, you need to do the first part, that is adoration, praising God. But the second is confession. Confess all your sins. Confess all the wrongdoings. Confess all that corrupted activities that you have done. Confess it. Maybe it is of yourself, your family, your parents, your society, your church, everyone. Confess. ಇಲ್ಲಿ ನೋಡಿ, ಪ್ರಾರ್ಥನೆಯ ಭಾಗವಾಗಿ ಮೊದಲನೇದಾಗಿ ನಾವು ದೇವರಿಗೆ ಸ್ತುತಿಯನ್ನ, ಕೊಂಡಾಟವನ್ನ ಮಾಡ್ತೇವೆ. ಎರಡನೆಯದಾಗಿ ನಾವು ಅರಿಕೆಯನ್ನ ಮಾಡುತ್ತೇವೆ. ಇಲ್ಲಿ ನಮ್ಮ ಪಾಪಗಳನ್ನ, ನಮ್ಮ ತಪ್ಪುಗಳನ್ನ, ನಮ್ಮ ದ್ರೋಹಗಳನ್ನ
ನಮ್ಮ ಸಭೆಯವರ ಇರ್ಬೋದು, ನಮ್ಮ ಜನರಿರ್ಬೋದು, ನಮ್ಮ ಕುಟುಂಬದವರಿರ್ಬೋದು, ಮಾಡಿರುವುದೆಲ್ಲವನ್ನ ದೇವರ ಮುಂದೆ ನಾವು ಅರಿಕೆ ಮಾಡಿಕೊಳ್ಳಬೇಕು, ತಪ್ಪೊಪ್ಪಿಗೆಯನ್ನ ಮಾಡಿಕೊಳ್ಳಬೇಕಾಗಿದೆ. So when you have done the first part, adoration, and when you then done the second part, confession, and then the third part comes, that is thanksgiving. T for thanksgiving. ನೋಡಿ, ಮೊದಲನೇದಾಗಿ ನಾವು ಸ್ತುತಿ ಮಾಡುವಾಗ, ಎರಡನೇದಾಗಿ ನಾವು ನಮ್ಮ ಅರಿಕೆ ತಪ್ಪೊಪ್ಪಿಗೆಗಳನ್ನು ಮಾಡಿಕೊಳ್ಳುವಾಗ, ಮೂರನೆಯದು ತಾನೇ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುವಂತದ್ದಾಗಿದೆ. We need to give thanks to God for what He has done. ದೇವರು ಮಾಡಿರುವಂತದ್ದಕ್ಕೋಸ್ಕರ ನಾವು ಯಾವಾಗಲೂ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸಬೇಕಾಗಿದೆ. And the psalmist says that, count your blessings. The psalmist says that, forget not all His benefits. ಇಲ್ಲಿ ಒಂದು ಕೀರ್ತನೆಗಾರ ಹೇಳುತ್ತಾನೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ. And then even God Himself told to the Israelites, when you go to the new place where the milk and honey will be there, do not forget your God and what He has done in your life. ನೀವು ನಿಮಗೆ ವಾಗ್ದಾನ ಮಾಡಲ್ಪಟ್ಟ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ನಿಮ್ಮನ್ನು ಸೇರಿಸಿದಾಗ ನೀವು ಯಾವಾಗಲೂ ಇದನ್ನ ನಿಮಗೆ ಮಾಡಿದಂತ ಉಪಕಾರಗಳನ್ನು ನೀವು ಮರೆತುಕೊಳ್ಬೇಡಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. So we need to adoration, we need to do the adoration, then we need to do confession, and third is thanksgiving. We need to give thanks to God. Sorry. ಪ್ರಾರ್ಥನೆ ಮಾಡುವಾಗ ನಾವು ದೇವರನ್ನ ಕೊಂಡಾಡಬೇಕು, ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳಬೇಕು, ನಂತರ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. So that is in verse 9. You please read later on, not now because time is running out. And then the fourth one comes supplications. S for supplications. ನಾಲ್ಕನೆಯದು ತಾನೇ ಈ ಸಪ್ಲಿಕೇಶನ್ಸ್ ಅಂದ್ರೆ ವಿಜ್ಞಾಪನೆಗಳು. So that is what which in verse 11 we find. O Lord, I pray, please let your ear be attentive to the prayer of your servant and to the prayer of your servant who desire to fear your name, and let your servant prosper this day. I pray, and grant him mercy in the sight of this man. So that is the supplication that should come at the end. ನೆಹೆಮೀಯನು ತನ್ನ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಯನ್ನ ಮಾಡಿಕೊಳ್ತಾನೆ, ಸ್ವಾಮಿ ಕೃಪೆ ಮಾಡು, ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗೊಡು. ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದೆನು. And that is the supplication that should be there in our prayer. ನಮ್ಮ ಪ್ರಾರ್ಥನೆಗಳಲ್ಲಿ ಈ ವಿಜ್ಞಾಪನೆಯ ಭಾಗ ಇರಲೇಬೇಕು. I think time is running out, so let me stop here today, because in next week, God willing, I will continue the same thing. So I was telling here, we need 4 things to rebuild: information, intercession, inspection, and involvement. So I have spoken about information and intercession today, and God willing, next week, I will be speaking about inspection and involvement. And then again, what more is needed to rebuild. May God help each one of us so that whatever that we have learnt today, may it be practiced in our day-to-day life, and may God's name be glorified. ಸಮಯ ಅಭಾವದಿಂದ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಾವು ಮುಂದಿನ ಭಾಗದಲ್ಲಿ, ಮುಂದಿನ ವಾರದಲ್ಲಿ ದೇವರ ಚಿತ್ತವಾಗಿದ್ದ ಪಕ್ಷದಲ್ಲಿ ಅದನ್ನ ಕಲಿಯುತ್ತಾ ಹೋಗೋಣ. ಈ 4 ಹಂತಗಳು: ಮೊದಲು ಮಾಹಿತಿ, ಎರಡನೇದು ಮಧ್ಯಸ್ಥಿಕೆ, ಮೂರನೇದು ಪರಿಶೀಲನೆ, ನಾಲ್ಕನೇದು ನಮ್ಮನ್ನ ನಾವು ಒಳಪಡಿಸಿಕೊಳ್ಳುವಂತ ವಿಷಯ. ಈ ವಿಷಯಗಳಲ್ಲಿ ನಾವು ಕಲಿತಾ ಹೋಗ್ತೇವೆ. ಮುಂದೆಯೂ ಸಹ ಮುಂದಿನ ದಿನಗಳಲ್ಲಿ ಇದನ್ನ ಕಲಿಯೋಣ. ಅಲ್ಲಿಯವರೆಗೆ ದೇವರು ನಿಮ್ಮನ್ನ ಕಲಿತದ್ದನ್ನ ನೀವು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆಯುವಂತೆ ದೇವರು ನಿಮಗೆ ಸಹಾಯ ಮಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. And then as we learned there in our prayer, it should be like the prayer which I said: praise, repent, ask, and yield. At the same time, I also told about ACTS, acts, that is adoration, confession, thanksgiving, and supplication. That should be there in each one of our prayer. ಇನ್ನು ಪ್ರಾರ್ಥನೆ ವಿಷಯ ಬಂದಾಗ ಅದರಲ್ಲಿ ಸ್ತುತಿಸಬೇಕು, ಪಶ್ಚಾತ್ತಾಪ ಪಡಬೇಕು, ಮತ್ತೆ ಕೇಳ್ಕೊಳ್ಬೇಕು, ಹಾಗೆ ನಾವು ಒಳಗಾಗಬೇಕು.
ಇದರಲ್ಲಿ ಯಾವುದು ಒಂದು ಪ್ರಾರ್ಥನೆ ಹೇಗಿರಬೇಕು ಅಂತ ಮಾದರಿಯನ್ನ ನಾವು ನೋಡ್ಕೊಟ್ಟಿದ್ದೇವೆ. ಅಂದ್ರೆ ಮೊದಲನೆಯದಾಗಿ ದೇವರನ್ನ ಕೊಂಡಾಡುವುದು, ಎರಡನೇದಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವುದು, ಮೂರನೆಯದಾಗಿ ನಾವು ನಮ್ಮ ಪಾಪಗಳಿಗೂ ಅಂದ್ರೆ ದೇವರಿಗೆ ಕೃತಜ್ಞತೆಯನ್ನು ಹೇಳುವುದು, ನಾಲ್ಕನೆಯದಾಗಿ ವಿಜ್ಞಾಪನೆಗಳನ್ನ ಸಲ್ಲಿಸುವುದು. ಇದು ತಾನೇ ಈ ಪ್ರಾರ್ಥನೆಯ ಮುಖ್ಯ ಭಾಗವಾಗಿದೆ. ಇದನ್ನು ನಾವು ಕಲ್ತಿದ್ದೇವೆ. And may God bless each one of us so that we would rebuild ourselves, restructure ourselves, rearrange ourselves, revive ourselves so that we would be working for God and God's glory only. ದೇವರು ಈ ವಾಕ್ಯಗಳಿಂದ ನಮ್ಮನ್ನ ನಾವು ಮತ್ತೆ ಸಂರಚನೆ ಮಾಡಿಕೊಳ್ಳುವುದಕ್ಕೋಸ್ಕರ, ಹಾಗೆ ಪುನರ್ನಿರ್ಮಾಣ ಮಾಡಿಕೊಳ್ಳುವುದಕ್ಕೋಸ್ಕರ, ಹಾಗೆ ನಾವು ಒಂದು ಉತ್ಕರ್ಷವನ್ನ ಹೊಂದಿಕೊಳ್ಳುವುದಕ್ಕೆ, ಪುನರುಜ್ಜೀವನ ಹೊಂದಿಕೊಳ್ಳುವುದಕ್ಕೋಸ್ಕರ ದೇವರು ಸಹಾಯ ಮಾಡಲಿ. ಅಲ್ಲಿವರೆಗೆ ದೇವರು ನಿಮಗೆ ಒಂದು ಆಶೀರ್ವಾದವನ್ನು ಕೊಡ್ಲಿ ಅಂತ. May God bless each one of us. ನಮ್ಮಲ್ಲಿ ಪ್ರತಿಯೊಬ್ಬರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಆಮೆನ್ ಸರ್. ಬ್ಯೂಟಿಫುಲ್. ಆಮೆನ್. Praise God. Praise God. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ಪ್ರದೀಪ್ ಕುಮಾರ್ ಸಿನ್ಹಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನವರನ್ನು ಆಶೀರ್ವಾದ ಮಾಡಲಿ. ಇದರಿಂದ ಸಂದೇಶ ಅದ್ಭುತವಾಗಿತ್ತು. ದೇವರವರ ಸೇವೆಯನ್ನ ಆಶೀರ್ವದಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ, ಆತ್ಮನ ಬಲದಿಂದ ತುಂಬಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಐ ಥ್ಯಾಂಕ್ ಪಾಸ್ಟರ್ ಪ್ರದೀಪ್ ಕುಮಾರ್ ಸಿನ್ಹಾ once again for giving this wonderful and nice message for this meeting. Praise God. Praise the Lord. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಸಮಯ ಕೊಂಚ ಇರುವುದರಿಂದ ನೇರವಾಗಿ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಸಹೋದರ ಗಾಂಧಿ ಜಾರ್ಜ್ ಅವರಿದ್ದಾರೆ. ಅವರು ಮುಕ್ತಾಯದ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಅಂತ್ಯ ಆಶೀರ್ವಾದವನ್ನ ಮತ್ತೆ ಫಸ್ಟ್ ಸಾಲಮನ್ ಇದ್ದಾರೆ, ಹಾಗೆ ಫಸ್ಟ್ ಸಾಲಮನ್ ಅವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಪಾಸ್ಟರ್ ಸ್ವಲ್ಪ ಮೆಸೇಜ್ಗೆ ಒಂದು ಸ್ವಲ್ಪ BP ಹೈ ಆಗಿದೆ, ಸ್ವಲ್ಪ ಪ್ರೇಯರ್ ಮಾಡಿ. ಲಲಿತಾ. ಓಕೆ, ಲಲಿತಾ ಅವ್ರಿಗೆ, ಶ್ರೀಮತಿ ಕೋಲ್ಕರ್ ಅವರಿಗೆ BP ಹೈ ಆಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಇನ್ನು ಯಾರಾದ್ರೂ ಇದ್ರೆ ದಯಮಾಡಿ ಹೇಳಿ. ಗಾಂಧಿ ಜಾರ್ಜ್ ಅವ್ರು ಇದ್ದೀರಾ? ಓಕೆ, ಸೊ ಸಹೋದರಿ ಲಲಿತಾ ಕೋಲ್ಕರ್ ಅವ್ರಿಗೆ BP ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮುಕ್ತಾಯಕ್ಕಾಗಿ ಪ್ರಾರ್ಥನೆ ಮಾಡಿ. ಹಲೋ, ಅದು God willing, my mother also will be going back to our hometown on the 5th. That's on Tuesday. So kindly pray for her safe journey also. ಹಿರಿಯರ ಪ್ರದೀಪ್ ಸಿನ್ಹಾ ಅವರ ತಾಯಿಯವರು ಅವರಿಗೆ ಹೋಗ್ತಾ ಇದ್ದಾರೆ. ಅವರ ಸುರಕ್ಷಿತವಾದ ಪ್ರಯಾಣಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಗಾಂಧಿ ಜಾರ್ಜ್ ಅವರು ಇದ್ದೀರಾ? ಪ್ರಾರ್ಥನೆ ಮಾಡ್ಬೇಕಾ? ಓಕೆ, ಪ್ರಾರ್ಥನೆ ಮಾಡೋಣ. ಲೆಟ್ಸ್ ಪ್ರೇ. ಪ್ರೀತಿ ಉಳ್ಳ ಕರುಣ ತಂದೆ ಸ್ವಾಮಿ, ರಾತ್ರಿ ನಮಗೆ ಸುಖದ ದಯಪಾಲಿಸಿ ನಮಗೆ ಮತ್ತೊಂದು ದಿನವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಇವಾಗ ಬಂದಂತ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ವಾಕ್ಯ ನಾವು ಕೇಳ್ಕೊಂಡು ಸ್ವಾಮಿ, ತಿಳ್ಕೊಂಡು ನಾವು ನಿನ್ನ ಮಾರ್ಗದಲ್ಲಿ ನಡಲಿಕ್ಕೆ ಅನುಗ್ರಹ ಮಾಡು ಸ್ವಾಮಿ. ಮತ್ತೆ ಸಂದೇಶ ತಂದುವಂತ ನಿನ್ನ ಸೇವಕರು ಕೂಡ ನಾವು ಪ್ರಾರ್ಥಿಸ್ತೇವೆ. ಅವರ ಸೇವೆಯನ್ನು ಮತ್ತು ಅವ್ರ ಕೆಲಸಕ್ಕಾಗಿ ನಾವು ಆಸನ ಬೇಕೊಳ್ತೀವಿ ಸ್ವಾಮಿ. ಈ ಸಮಯದ ರಕ್ಷಕ, ಇದು ಸೇರಿ ಬಂದಂತ ನಿನ್ನ ಭಕ್ತರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರನ್ನ ಆಶ್ವಾಸ ಬಲಪಡಿಸು, ಅವ್ರು ಬೇಕಂತ ಒಳ್ಳೆ ಹಾರಬೇಕಂತ ದಯಪಾಲಿಸಿ ಎಲ್ಲ ಕೇಳಿ ತಪ್ಪಿಸು ಸ್ವಾಮಿ. ಇವತ್ತು ಸಬ್ಬತ್ತಿನ ಸಮಯದಲ್ಲಿ ರಕ್ಷಕ, ನಾವು ನಿನ್ನ ಆಲಯಕ್ಕೆ ನಾವು ಹೋಗುವಾಗ, ನಿನ್ನ ಕೊಂಡಾಡುವಾಗ ಸ್ವಾಮಿ, ನಮಗೆ ಸಬ್ಬತ್ತಿನ ಆಶ್ರಮ ದಯಪಾಲಿಸು ಸ್ವಾಮಿ. ವಿಶೇಷ ರಕ್ಷಕ, ಈ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಿರುವಂತ ಸೇವಕರಂತ ರಾಜ್ಯ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರು ಮಾಡುವಂತ ಒಂದೊಂದು ಪ್ರತಿ ಕೆಲಸಕ್ಕಲ್ಲೂ ಕೂಡ ನಿಮ್ಗೆ ಬೇಕಾಗ್ತದೆ ಸ್ವಾಮಿ. ಹೌದು ರಕ್ಷಕ, ಈ ಕೂಟಗಳು, ಈ ಪ್ರಾರ್ಥನೆ ಕೂಟಗಳು ಸ್ವಾಮಿ, ಇನ್ನು ಮುಂದೆ ಅನೇಕ ಜನಗಳಿಗೆ ತಿಳಿಸುವಂತ ಆ ಶಕ್ತಿ ಬೇಕಾಗ್ತದೆ ಸ್ವಾಮಿ. ಈ ಸಮಯದಲ್ಲಿ ರಕ್ಷಕ, ಯಾರಾದ್ರೂ ಕಷ್ಟದಲ್ಲಿ ಕಲಿಯುವಂತ ಮಕ್ಕಳನ್ನ ನಾವು ಪ್ರಾರ್ಥಿಸ್ತೇವೆ. ನೀನು ಅಮರಂತ ಹಸ್ತ ಮಕ್ಕಳೆಲ್ಲ ಮುಟ್ಟಿ ಅವ್ರನ್ನ ಸ್ವಸ್ಥ ಮಾಡು ಸ್ವಾಮಿ. ಹೌದು ರಕ್ಷಕ, ಈ ದಿನ ನಮಗೆ ಸಂತೋಷ ಸಮಾಧಾನ ದಯಪಾಲಿಸು, ಎಲ್ಲ ಕೇಳ ತಪ್ಪಿಸು.
ನಾವು ಸಬ್ಬತ್ತನ್ನ ಕೊಲೆ ಮಾಡದಂತೆ ನಿನ್ನ ಪರಿಶುದ್ಧ ದಿನವನ್ನು ಆಚರಣೆ ಮಾಡ್ಲಿಕ್ಕೆ ಅನುಗ್ರಹ ಮಾಡು ಸ್ವಾಮಿ. ನಾವು ಪಾಪಿಗಳ ರಕ್ಷಕ, ನಾವು ಅನೇಕ ತಪ್ಪುಗಳು ಮಾಡಿಕೊಂಡು ನಾವು ನಿನ್ನ ಮಹಿಮನೆ ಕಳ್ಕೊಂಡು ಹೋಗುವಂತ ವ್ಯಕ್ತಿಗಳಾಗಿದ್ದೇವೆ. ಆದ್ರೂ ಕೂಡ ರಕ್ಷಕ, ನಿನ್ನ ಪ್ರೀತಿ, ನಿನ್ನ ಕರುಣೆ ನಮ್ಮನ್ನು ಕರುಣಿಸಿ ಕೈದಿ ಕಾಪಾಡಿ ನಿನ್ನ ಮಕ್ಕಳಿಗೆ ನಾವು ಜೀವಿಸ್ಲಿಕ್ಕೆ ಅನುಗ್ರಹ ಬೇಡ್ಕೊಳ್ತೇವೆ ಸ್ವಾಮಿ. ಈ ದಿನ ನಡೆಯುವಂತ ಎಲ್ಲಾ ಸಬ್ಬತ್ ಕಾರ್ಯಕ್ರಮನ ಆಸ್ತಿ ಬಲಪಡಿಸು. ನಾವು ಸಬ್ಬತ್ತಿನ ಕೊಲೆ ಮಾಡದಂತೆ ನಿನ್ನ ಪರಿಶುದ್ಧನ ಆಚರಣೆ ಮಾಡ್ಲಿಕ್ಕೆ ಅನುಗ್ರಹ ಮಾಡು ಸ್ವಾಮಿ. ಖಂಡಿತವಾಗಿ ನನ್ನ ಸಣ್ಣ ಪ್ರಾರ್ಥನೆ ಕೇಳಿ ಮತ್ತೆ ಇಲ್ಲಿ ಸೇರುವಂತ ಎಲ್ಲ ನಿನ್ನ ಭಕ್ತರು ಅವ್ರನ್ನ ಆಸ್ವರ್ಸ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳು ಆಸ್ತಿ ಬೇಡ್ಕೊಳ್ತೇವೆ. ಯಾಕಂದ್ರೆ ನಾವು ಅಂತಕಾಲ ನಾವು ಜೀವಿಸಿದ್ದೇವೆ. ನೀನ ಬೇಗನೆ ಬರುವಂತ ಕರ್ತನ ರಕ್ಷಕ, ಆ ಭಯಾನಕ ಸಿದ್ಧನ ಮಾಡಿಸು ಸ್ವಾಮಿ. ಇನ್ನು ಬೇಗನೆ ಬರುವಾಗ ಸ್ವಾಮಿ, ನಾವು ಯಾರು ಒಬ್ರು ನಾಶ ಹೋಗದಂತೆ ಎಲ್ಲರೂ ನಿಂತ ಜೀವನ ಪಡ್ಲಿಕ್ಕೆ ಅನುಗ್ರಹ ಬೇಡ್ಕೊಳ್ತೇವೆ. ಖಂಡಿತವಾಗಿ ಸಮಯದಲ್ಲಿ ರಕ್ಷಕ, ಯಾರಾದ್ರಲ್ಲಿ ಕಷ್ಟದಲ್ಲಿ, ಸಂಕಟಗಳ, ದುಃಖದಲ್ಲಿ ಇರುವಂತ ಮಕ್ಕಳನ್ನ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಅಮೂಲ್ಯ ಅಂತ ಹಸ್ತದ ಮಕ್ಕಳೆಲ್ಲ ಮುಟ್ಟಿ ಅವರನ್ನು ಸ್ವಸ್ಥ ಮಾಡಿ ನಿನ್ನ ಮೈ ಮೇಲೆ ಓದ್ಲಿಕ್ಕೆ ಅನುಗ್ರಹ ಬೇಡ್ಕೊಳ್ತೇವೆ ಸ್ವಾಮಿ. ಖಂಡಿತವಾಗಿ ಸಮಯದಲ್ಲಿ ಸಣ್ಣ ಪ್ರಾರ್ಥನೆ ಕೇಳಿ ಮತ್ತೆ ನಮ್ಮೆಲ್ಲರೂ ಆಸರು ಬಲಪಡಿಸು. ಮತ್ತೆ ಈ ಕಾರ್ಯಕ್ರಮ ಇನ್ನು ಮುಂದೆ ಹೋಗ್ಲಿಕ್ಕೆ ಅನುಗ್ರಹ ಮಾಡು ಸ್ವಾಮಿ. ನಿನ್ನ ಬೇಗನೆ ಬರುವಾಗ ರಕ್ಷಕ, ನಾವೆಲ್ಲರೂ ಸ್ವಾಮಿ ನಿನ್ನ ಪರವಾಗಿ ಕಾಣಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೇನೆ ತಂದೆ, ಆಮೆನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಿಮ್ಮದ ಪಾಲಿಸಿಕೊಂಡು ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಫಲವು, ಮಹಿಮೆಯು ಸದಾ ಕಾಲ ನೀನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಕೂಡಿ ಬಂದಂತ ಸಭೆಯ ಮೇಲೆ, ಕುಟುಂಬ ಮಕ್ಕಳ ಮೇಲೆ, ಸಂದೇಶ ತಂದಂತ ಪ್ರಿಯ ನಿನ್ನ ದಾಸರ ಮೇಲೆ, ಈ ದಿನದಲ್ಲಿ ನಿನ್ನನ್ನು ಸ್ತುತಿಸಿ ಕೊಂಡಾಡದಂತೆಲ್ಲ ನಿನ್ನ ಭಕ್ತರ ಸಂಗಡ, ರಾತ್ರಿ ವಿಜ್ಞಾಪನೆಗಳ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Thank you, sir. Thank you, Pradeep, sir, for the good message. Praise God. Praise the Lord, Pastor. Happy Sabbath, Pradeep, sir. Nice message. Yeah, thank you. Thank you so much. Thank you, sir. Very good message. Thank you Praise very much. God. Thank you, Pastor. Okay. So may God bless us and then have a wonderful time today, and then may the name of the Lord be glorified. We'll meet again next Saturday. Thank you. Amen.